ಶ್ರೀ ಮಹಾಗಣಪತಿಯವರ ಚರಣಾರವಿಂದಕ್ಕೆ ಗೋವಿಂದ ಗೋವಿಂದ. ಮಾಲಿಂಗೇಶ್ವರ ದೇವರ ಚರಣಾರವಿಂದಕ್ಕೆ ಗೋವಿಂದ ಗೋವಿಂದ. ವಿದ್ಯಾವರದಲ್ಲಿ ಎಸುತ್ತಿರುವ ಸಪ್ತಂಗಳ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಎಸುತ್ತಿರುವ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ.
ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮದಿಗೆ ಕೈ ಮುಗಿದು ಅಂಬುಜಾಸನವಣಿಯರ ಪಾದಾಂಬುಜಗೆ ಪೋಡ ಮಡುತ್ತವನ್ನೇ ಬೇನಿ ಕಥಾಮೃತ
ದಿಗ್ವಿಜಯಕ್ಕೆ ಹೋಗು ರೂಢಿಪಾರಾದನು ಎಂಬ ಕಾರಣಕ್ಕೆ ಸಿಂಹ ತಂದೆಯಿಂದ ಹೊಳೆಯನ್ನು ಪಡೆದು ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆದು ನಮ್ಮ ಆರಾಧ್ಯ ದೇವರಾದಂತಹ ಶ್ರೀಹರಿಯಲ್ಲಿ ನೆನೆದು ಹೊರಟ ಬರುತ್ತೇವೆ. ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವೇನು ತಮ್ಮ? ಅಣ್ಣ ತಮ್ಮ ತಂದೆಯಿಂದ ಅಪ್ಪಣೆಯನ್ನು ಪಡೆದು ಹೊರಟ ವೇಳೆಯಲ್ಲಿ ನಮ್ಮ ಪ್ರಜೆಗಳೆಲ್ಲ ಹೊರಟರಾಗ ಸಮರತೀರರು ಎನ್ನುವ ಹಾಗೆ ಹೊಗಳುತ್ತಿದ್ದಾರೆ. ಹಾಗಾಗಿ ಅವರ ವಿಶ್ವಾಸವನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯವಲ್ಲವೇ ಅಣ್ಣ? ಹೌದು ತಮ್ಮ, ನಿನ್ನ ಮಾತು ಸತ್ಯವಾದದ್ದು. ಇನ್ನು ತಡ ಮಾಡುವುದಲ್ಲ, ಹೊರಡ ದಿಗ್ವಿಜಯಕ್ಕೆ. ಇರುವಂತಹ ಸ್ಥಳ ಅಂಗದೇಶಕ್ಕೆ ಯಾರೆಂದುಕೊಂಡಿದ್ದೀರಿ? ಶೂರಸೇನ ಅಂತ ಹೇಳಿ ಹಾಗೆಂದುಕೊಳ್ಳಬಹುದು. ಹೊರಡು ಬಂದಂತಹ ಕಾರ್ಯ. ಒಳ್ಳೆಯ ಕವಿತೆ, ಒಳ್ಳೆಯ ಕವಿತೆ. ಏನಂತೆ? ಈ ಅಂಗದೇಶಕ್ಕೆ ಯಾವ ರೀತಿಯ ತೊಂದರೆಗಳು ಬಾರದ ಹಾಗೆ ಶೂರಸೇನನಾದ ನಾನು ಈ ರಾಜ್ಯವನ್ನು ಆಳುತ್ತಿದ್ದೇನೆ. ಆ ಕಾರಣಕ್ಕಾಗಿ ನನ್ನ ಪ್ರಜೆಗಳು ನನ್ನನ್ನು ದೇವರು ಎನ್ನುವ ಹಾಗೆ ಕೊಂಡಾಡ್ತಿದ್ದಾರೆ. ಆದರೆ ಪ್ರಸ್ತುತ ದೂತನವರು ಒಂದು ತಿಳಿಸಿದ ವಿಚಾರವೇನು? ಪದ್ಮಾಕ್ಯಾಪುರದ ಇಬ್ಬರು ರಾಜಕುಮಾರರು ದಿಗ್ವಿಜಯವನ್ನು ಕೈಗೊಂಡು ಯುದ್ಧಕ್ಕೆ ಬಂದಿದ್ದಾರಂತೆ. ಅವರಿಗೆ ಸರಿಯಾದ ಪ್ರತ್ಯುತ್ತರವನ್ನು ನೀಡಬೇಕಾಗಿದೆ. ಅದಕ್ಕೆ ಎಲ್ಲಿ ಮಂತ್ರಿ ಸೇನಾಧಿಪತಿಗಳು ಬರಲಿ ಸಭೆಗೆ.
ನನ್ನಲ್ಲಿ ತಿಳಿಸಿ. ಪ್ರಭು
ಕಾರಣಕ್ಕಾಗಿ ನಮ್ಮ ಅಂಗರಾಜ್ಯವನ್ನು ಮುತ್ತಿದ್ದಾರಂತೆ. ಬಂದವರ ಹೆಡೆಮುರಿ ಕಟ್ಟಿ ಎಳೆದರಬೇಕು. ಅದಕ್ಕೆ ನಿಮ್ಮನ್ನು ಕರೆಸಿದ್ದೇನೆ. ಏನು ಅಭಿಪ್ರಾಯ? ನಮಗೆ ಲೆಕ್ಕವೇ ಅಲ್ಲ. ಅವರನ್ನು ಯುದ್ಧದಲ್ಲಿ ಸೋಲಿಸಿ ತಂದು ನಿಮ್ಮ ಪಾದಕ್ಕೆ ಒಪ್ಪಿಸುತ್ತೇನೆ. ನಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸುವುದಕ್ಕೆ ಬಂದಂತಹ ಆ ಹುಡುಗರನ್ನು ಯುದ್ಧದಲ್ಲಿ ಬಡಿದೋಡಿಸಿ ನಮ್ಮ ಪುರವನ್ನು ನಾನು ರಕ್ಷಿಸುತ್ತೇನೆ. ಕೊಡಿ ಆಜ್ಞೆ. ಚಿಂತಿಸುವ ಅಗತ್ಯವಿಲ್ಲ. ನೀವು ನನಗೊಂದು ಅಪ್ಪಣೆ ಕೊಟ್ಟರೆ ಸಾಕು. ಈಗಲೇ ಹೋಗಿ ಆ ಬಾಲಕನನ್ನು ಯುದ್ಧದಲ್ಲಿ ಕೊಂದು ಜಯವನ್ನು ಸಾಧಿಸಿ ಬರುತ್ತೇನೆ. ನಿಮ್ಮ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಇನ್ನು ತಡ ಮಾಡುವುದು ಸರಿಯಲ್ಲ. ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ. ನಡೆಯಿ ನಮ್ಮ ಸೇನೆ.
ಅರಿವೇನು ಎಲ್ಲ ಬಾಲಕರೇ, ಏನು ದಿಗ್ವಿಜಯವೆನ್ನುವುದು ನಿಮ್ಮಂತಹ ಬಾಲಕರಿಗೆ ಭೂಷಣವಲ್ಲ. ಹಾಗಾಗಿ ಬಂದ ಹಾಗೆ ಹಿಂದೆ ನಡೆದರೆ ಸರಿ, ಇಲ್ಲವಾದರೆ ನಿಮ್ಮ ತಲೆ ಹೋಗಿತ್ತು. ಹಾಗಿದ್ದರೆ ಬಾ ನೋಡು. ಎಲ್ಲ ಬಾಲಕರೇ, ಏನು ಬಂದ ಹಾಗೆ ಹಿಂದೆ ನಡೆದರೆ ಸರಿ, ಇಲ್ಲವಾದರೆ ಮಾರಿಗೆ ಹಬ್ಬ ಮಾಡಿ. ಏನು ಏನಂದೆ? ಹೌದೇನೋ? ಏನು ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಇರುವುದರಿಂದಲೇ ನಾವು ದಿಗ್ವಿಜಯವನ್ನು ಮಾಡುತ್ತಿದ್ದೇವೆ. ಒಂದ ಕಪ್ಪಗಟ್ಟು ಶರಣ.
ಚಿಗುರದ ಬಾಲಕರು ನೀವು. ನನ್ನಲ್ಲಿ ಯುದ್ಧಕ್ಕೆ ಬಂದಿದ್ದೀರಲ್ಲ, ನಿಮ್ಮಲ್ಲಿ ನನ್ನನ್ನು ಗೆಲ್ಲುವ ಸಾಮರ್ಥ್ಯ ಇದ್ದರೆ ಯುದ್ಧಕ್ಕೆ ನಿಲ್ಲಿ, ಇಲ್ಲವಾದರೆ ಕಾಲಿಗೆ ಬಿದ್ದು ಕ್ಷಮೆಯನ್ನು ಯಾಚಿಸಿ. ಶರಣಾದವರನ್ನು ರಕ್ಷಿಸಿ ಎದುರಾದವರನ್ನು ಬಡಿದೋಡಿಸಿದ್ದೇವೆ. ಇಲ್ಲಿಗೆ ನಮ್ಮ ದಿಗ್ವಿಜಯದ ಕಾರ್ಯ ಮುಗಿಯಲಿಲ್ಲ. ನಮ್ಮ ದಿಗ್ವಿಜಯವನ್ನು ಮುಂದುವರಿಸೋಣವೇ? ಹಾಗಾಗಿ ಈ ಅರ್ಥವತಿಯಲ್ಲಿ ಕೆಟ್ಟ ದೇಶಗಳಿಗಿಂತ ಇನ್ನೂ ಹೋಗಬೇಕಾದ ದೇಶಗಳೇ ಹೆಚ್ಚು. ತಂದೆಯ ಕೊಟ್ಟ ಮಾತನ್ನು ಈಡೇರಿಸಿದ್ದಕ್ಕಾಗಿ ಹೀಗೆ ಮಾಡಿದರೆ ಹೇಗೆ ಅಣ್ಣ? ಹೇಗೆ ತಮ್ಮ? ನಾವಿಬ್ಬರು ವಿರುದ್ಧ ದಿಕ್ಕಿನಲ್ಲಿ ಬೇರೆ ಬೇರೆಯಾಗಿ ಹೋದರೆ ನಮ್ಮ ದಿಗ್ವಿಜಯದ ಕಾರ್ಯ
ಮಾಡದಿರು ಗಣದಿ ಕೊಟ್ಟು ಬೇಡ ಬೇಡೆಲ್ಲ ಬಿಟ್ಟು ಹೋಗುವಡೆ ಮಾಡದಿರು ಗಣದಿ ಕೊಟ್ಟು ನೋಡಿ ಸಂತಸರಿಂದನು ಇದರೆಡೆಗೆ ಕೂಡಿ ಒಡ ಮಾಡುವೆ ನಾನು ಬೇಡ ಬೇಡ ತಮ್ಮ ಹುಟ್ಟಿನಿಂದಲೂ ಆಟ ಊಟ ಪಾಠಗಳಲ್ಲಿ ಒಂದಾಗಿದ್ದವರು ನಾವು ಇಂದು ನಿನ್ನನ್ನು ಅಗಲಿರುವುದಕ್ಕೆ ನನ್ನ ಮನ ಒಪ್ಪುವುದಿಲ್ಲ ತಮ್ಮ. ಬೇಡ ತಮ್ಮ, ಈ ನಿರ್ಧಾರ ಖಂಡಿತ ಬೇಡ ತಮ್ಮ. ತಂದೆಗೆ ಕೊಟ್ಟ ಮಾತನ್ನು ಉಳಿಸಬೇಡವೇ? ಹೌದು ತಮ್ಮ, ನಿನ್ನ ಮಾತು ಸತ್ಯವಾದದ್ದೇ. ಯಾವುದೇ ಕಾರ್ಯದಲ್ಲಿ ಕಾರಣವೇ ಪ್ರಧಾನ. ತಂದೆ ಕೊಟ್ಟ ಮಾತನ್ನು ಉಳಿಸುವುದೇ ನಮ್ಮ ಈ ದಿಗ್ವಿಜಯದ ಕಾರಣ. ಹಾಗಾಗಿ ನಿನ್ನ ಮಾತಿಗೆ ನಾನು ಒಪ್ಪಿಗೆಯನ್ನು ಕೊಡುತ್ತಿದ್ದೇನೆ. ಈ ಸ್ಥಳದಿಂದಲೇ ನೀನು ಪೂರ್ವಾಭಿಮುಖವಾಗಿ, ನಾನು ಪಶ್ಚಿಮಾಭಿಮುಖವಾಗಿ ತೆರಳೋಣ. ಆದರೆ ಈ ನಿಟ್ಟಿನಲ್ಲಿ ನಿನಗೊಂದು ಸೂಚನೆ. ಏನನ್ನ? ಯಾವುದೇ ಕಾರಣಕ್ಕೂ ನಮ್ಮ ಆರಾಧ್ಯ ದೇವರಾದಂತಹ ಶ್ರೀಹರಿಯ ನಾಮೋಚ್ಚರಣೆಯು ಎಂದಿಗೂ ಬಿಡಬೇಡ. ಕರುಣಾಳು ಶ್ರೀಹರಿ ನಮ್ಮ ಕೈ ಎಂದಿಗೂ ಬಿಡಲಾರ. ತೆರಳೋಣವೇ? ಹಾಗೆ ಆಗಲಿ. ತಮ್ಮನನ್ನು ಬೀಳ್ಕೊಂಡು ವನ ಪ್ರದೇಶದಲ್ಲಿ ಮುಂದುವರಿದಾಗ ಈ ಸ್ಥಳವು ಪ್ರಶಾಂತವೂ ಆಕರ್ಷಕವೂ ಆಗಿದೆ. ಪಶು ಪಕ್ಷಿಗಳು ಜಾತಿ ಸಹಜವಾದ ವೈರತ್ವವನ್ನು ಬಿಟ್ಟು ವಿಹರಿಸುತ್ತಿದೆ. ಗಿಡ ಮರಗಳು ಋತುಭೇದವಿಲ್ಲದೆ ಪುಷ್ಪಭರಿತವಾಗಿದೆ. ಹಾಗಿದ್ದರೆ ಇಲ್ಲಿ ಯಾರೋ ಮಹಿಮಾನ್ವಿತರು ನೆಲೆಯಾಗಿರಬೇಕು. ಹುಡುಕಿ ನೋಡುತ್ತೇನೆ. ಆಹಾ, ಕಂಡನು ಧ್ಯಾನಪರನಾದ ಮುನಿಯನ್ನು ಕಂಡನು ಧ್ಯಾನಪರನಾದ ಮುನಿಯನ್ನು ಕಂಡನು ಕಂಡನು ಮುನಿಯಂಗಿಗಳನ್ನು ನೆಲೆಗೊಂಡು ತಪವ ಮಾಡ್ಬನು ಕಂಡನು ಆವಾದನ್ನ ಕಸವನೊಡಗೊಂಡು ಕರದಿ ಹೆಚ್ಚು ಕುಂಡನ ಬಳಿಯೋಳು ಮಂಡಿಸಿದವನನ್ನು ಕಂಡನು ಧ್ಯಾನಪರನಾದ ಮುನಿಯನ್ನು ಕಂಡನು ಮುನಿಯನು ಆಹಾ, ಬಂದು ನಿಂತಿದ್ದೆ ಮಹಾಶಿವೋರ್ವರ ಪುಣ್ಯಾಶ್ರಮದ ಮುಂದೆ. ಅದೋ ಅವರು ಸಾಕ್ಷಾತ್ ಶಿವಂದೇವಿ ಕಂಗೊಳಿಸುತ್ತಿದ್ದಾರೆ. ಮೊದಲಾಗಿ ಅವರ ಪಾದಾರವಿಂದಕ್ಕೆ ವಂದಿಸಿಕೊಳ್ಳುತ್ತೇನೆ. ಜಯ 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 ಜಯ. ಧ್ಯಾನಮುತ್ತನವಾಗಿ ನೃಪವರನ ಸೂನು ಬನೆ ನೋಡಿ ಹೀಗೆ ನಾನಾ ಪ್ರಕಾರದಿಂದ ಮುನಿ ನುಡಿದ ನೀರು ನೀನಿಲ್ಲಿ ಬಂದ ಏನು ನೀನಿಲ್ಲಿ ಬಂದ ಕಾರಣವ ಬೇಳು ಮಗನೇ, ಮೂಲದಲ್ಲಿ ನನ್ನನ್ನೇ ಜ್ಞಾನಿಸುತ್ತೀನಿ. ಯಾರು ನೀನು? ಎಲ್ಲಿಂದ ಬಂದೆ? ದುಷ್ಟ ಮೃಗಗಳಿಗೂ ಕೆಟ್ಟ ರಕ್ಕಸರಿಗೂ ನೆಲೆಯಾದ ಈ ಅರಣ್ಯಕ್ಕೆ ಯಾಕೆ ಓರ್ವಾರಿ ಬಂದಿರುವೆ? ಸ್ವಾಮಿ, ಎಲ್ಲವನ್ನು
ಚಂದ್ರಶೇಖರನ ಮಗನೇ? ಹೌದು ಸ್ವಾಮಿ. ಮಗನೇ ಮಾತಾಡ ತೇಜ. ಸ್ವಾಮಿ, ನಿನ್ನನ್ನು ನೋಡಿ ಬಹಳ ಸಂತೋಷವಾಯಿತು. ಹಾ, ನಿನ್ನ ತಂದೆ ನನ್ನ ನೆಚ್ಚಿನ ಶಿಷ್ಯನಾಗಿದ್ದ. ಆದರೆ ಮತ್ತೊಂದು ಪ್ರಶ್ನೆ ಮಗನೇ. ಏನು ಸ್ವಾಮಿ? ನಾಡನ್ನು ಬಿಟ್ಟು ಕಾಡನ್ನು ಸೇರಲು ಏನು ಕಾರಣ? ನೀನು ಒಬ್ಬನೇ ಬಂದೆಯೇ? ಸ್ವಾಮಿ, ನಾನು ಅವನೇ ಬಂದವನಲ್ಲ. ನನ್ನ ತಮ್ಮನಾದ ಕಮಲಧ್ವಜನೊಂದಿಗೆ ದಿಗ್ವಿಜಯಕ್ಕೆ ಹೊರಟವರು. ಪ್ರಶ್ನಿತ ಕಾರ್ಯವನ್ನು ಅಲ್ಪಾವಧಿಯಲ್ಲಿ ಮುಗಿಸಲು ನಾವಿಬ್ಬರು ಬೇರೆ ಬೇರೆಯಾದರು. ಮುಂದುವರಿದಾಗ ನಿಮ್ಮನ್ನು ಕಾಣುವ ಸೌಭಾಗ್ಯ ನನಗೆ ದೊರೆಯಿತು. ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಉದ್ಧರಿಸಬೇಕು ತಂದೆ. ಕಂದ. ಸ್ವಾಮಿ. ಕಂದನೀಗ ಮಗನ ಮಾತಾಡದೆ ನಿನ್ನ ನೋಡಿ ದೋಷವಾದೆನೋ. ಮಗನೇ ಮಾತಾಡದೆ. ಸ್ವಾಮಿ, ವಿದ್ಯಾರ್ಥಿಗೆ ಬೇಕಾದ ವಿನಯ ನಿನ್ನಲ್ಲಿದೆ. ತಂದೆಯಂತೆ ಉತ್ತಮ ಶಿಷ್ಯನಾಗುವ ಅರ್ಹತೆಯನ್ನು ಹೊಂದಿ ಮಂತ್ರಾಸ್ತ್ರಗಳ ಪ್ರಯೋಗ, ಉಪಶಮನಗಳ ಸಾರ ಸಕಲವನ್ನು ನಿನಗೆ ಬೋಧಿಸುತ್ತೇನೆ. ಶ್ರದ್ಧೆಯಿಂದ ಕಲಿ ಮಗನೇ. ಹಾಗೆಯೇ ಆಗಲಿ.
ಎಂದು ಹೊರಟವರು. ಆದರೆ ಹಾಗೆ ಹೋಗ್ಲಿಕ್ಕೆ ಸಾಧ್ಯವೇನು? ಹಾಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದು ಸರಿ. ಆ ಬೇಟೆಗೆ ಆಯುಧಗಳು ಬೇಕು, ಪ್ರಾಣಿಗಳು ಬೇಕು, ಬಳೆಗಳು ಬೇಕು, ಮುಖ್ಯವಾಗಿ ಜನಗಳು ಬೇಕು. ಯಾರ್ಯಾರು ಬಂದಿದ್ದಾರೆಂದು ವಿಚಾರಿಸು. ಆಯ್ತು. ಏನು? ಮೇಲ್ಮನೆ ಮಾದ ಕೆಲೆ ಮನೆ ಕೆಂಚ ಹತ್ತದಾಗೆ ಕರಿಯಾರು ಬಗೆದು ಸರಿ, ಎಷ್ಟು ಜನ ಬಂದಿದ್ದಾರೆಂದು ಲೆಕ್ಕ ಹಾಕಿದ್ಯಾ? ಅದು ಹಾಕಿದ್ದೇನೆ. ಒಮ್ಮೆ ಹೇಳು ನೋಡೋಣ. 1 2 3 ಏನು ಅದು? ಅದು ಲೆಕ್ಕದಲ್ಲಿ 3. ಹಾ, ಮುಂದುವರೆಸು. 4 5 6 ನೀವೇ ಹೇಳಿದ್ದಲ್ಲ, ಅದು ಲೆಕ್ಕದಲ್ಲಿ ಹಾರ. ಹಾ, ಮುಂದುವರೆಸು. 7 8 9 ನಿನಗೆ ಅದೇ ನೆನಪಿರೋದು. ಅದು 9 ಅಲ್ವೇನು? ಅದೇ. ಹಾ, ಮುಂದುವರೆಸು. 10 ಇವೆಲ್ಲ ಹೇಳಿದ್ದಕ್ಕೆ ಹಾಕ್ಲಿಕ್ಕೆ, ಅದು ಲೆಕ್ಕದಲ್ಲಿ ಹಾಕ್ತ. ಹಾ, ಮುಂದುವರೆಸು. 20 30 40 50 ನೀವೇ ಹೇಳಿದ್ದಲ್ಲ 100 ಅದು ಲೆಕ್ಕದಲ್ಲಿ 100. ಹಾ, ಮುಂದುವರೆಸು. 200 300 400 500 100. ಸರಿ, ಇದು ಏನೇನು ಬಳೆಗಳು ತಂದಿದ್ದಾರೆಂದು ವಿಚಾರಿಸು. ಆಯ್ತು. ನೀನೇನ್ ತಂದಿದ್ಯಾ? ನೀನೇನ್ ತಂದಿದ್ಯಾ? ಕೋಡು ಬಳೆ. ನೀನೇನ್ ತಂದಿದ್ಯಾ? ದೊಡ್ಡ ಬಳೆ. ನೀನೇನ್ ತಂದಿದ್ಯಾ? ಚಿಕ್ಕ ಬಳೆ. ನೀನೇನ್ ತಂದಿದ್ಯಾ? ಬಿಸಾಲೆ. ಬಿಸಾಲೆ ಹಾಗಾದ್ರೆ ಅಂತ ಬೀಸಿ ಹಾಕುವ ಬಳೆ. ಬಿಸಾಲೆ. ನಿನ್ನ ಬಿಸಲೆಗೆ ನಾನು ಬಿದ್ದೆನಲ್ಲ ಪುಣ್ಯಾತ್ಮ. ನೀನೇನ್ ತಂದಿದ್ಯಾ? ಅಟ್ಲ. ನೀನೇನ್ ತಂದಿದ್ಯಾ? ಕೋಡು ಬಳೆ. ನೀನೇನ್ ತಂದಿದ್ಯಾ? ಚಿಕ್ಕ ಬಳೆ. ಕೇಳಿಸ್ತಲ್ಲ? ಏನಾಯ್ತಾ? ಆ ಬಲೆ, ಈ ಬಲೆ, ಅಂಚು ಬೋಲೆ, ಇಂಚು ಬೋಲೆ, ತೆತ್ತು ಬೋಲೆ, ಮಿತ್ತು ಬೋಲೆ, ಎಲ್ಲ ಬಲೆಗಳು ಬರ್ತವೆ. ಸರಿ, ಇನ್ನು ಏನೇನು ಆಯುಧಗಳು ತಂದಿದ್ದಾರೆಂದು ವಿಚಾರಿಸು. ಆಯ್ತು. ನೀನೇನ್ ತಂದಿದ್ಯಾ? ನೀನೇನ್ ತಂದಿದ್ಯಾ? ಕತ್ತಿ. ನೀನೇನ್ ತಂದಿದ್ಯಾ? ದೊಣ್ಣೆ. ನೀನೇನ್ ತಂದಿದ್ಯಾ? ಈಟಿ. ನೀನೇನ್ ತಂದಿದ್ಯಾ? ಖಡ್ಗ. ಅದು ಯಾಕೆ? ಅದು ನಿಮ್ಮ ಹತ್ರ ಉಂಟಲ್ಲ ದೊಣ್ಣೆ, ಅದು ಬಂದದ್ದು. ಅದು ಮೀನು ಹೊಡಿಲಿಕ್ಕೆ. ನೀನೇನ್ ತಂದಿದ್ಯಾ? ದೊಡ್ಡ ದೊಣ್ಣೆ. ದೊಡ್ಡ ದೊಣ್ಣೆ ಯಾಕೆ? ದೊಡ್ಡದು ಹೊಡಿಲಿಕ್ಕೆ. ನೀನೇನ್ ತಂದಿದ್ಯಾ? ಕಿರಸ್ತನ. ಏನು? ಈಟಿ, ಕಟೋರಿ, ಕೋಟಿ, ಪೂಜಾರಿ, ಕಟ್ಟದ ಕೋರಿ, ಆಯುಧಗಳು ಬರ್ತವೆ. ಸರಿ, ಇನ್ನು ಬೇಟೆ ನಾಯಿ ಬೇಕಲ್ಲ? ಬೇಟೆ ನಾಯಿ ಅದು ಯಾಕೆ? ನಾನಿರುವಾಗ ಬೇಟೆ ನಾಯಲ್ಲ ಬೇಡ. ಅಂದ್ರೆ? ಮನೆಗೆ ಪ್ರಾಣಿಗಳು ಎಲ್ಲಿರ್ತವೆ? ಮೂಸಿ ನೋಡವಲ್ಲೇ. ಹಾ, ಅದಕ್ಕೆ ಬೇಟೆ ನಾಯಿ ಬೇಡ. ಸರಿ,
ಇದು ಏನಿಲ್ಲ, ನಾವು ಕೊಂಡ ಹಂದಿ ನಿಮ್ಮ ಕಾಲು ಬಿಡದಲ್ಲಿ ಬಿದ್ದೈತೆ, ಅದನ್ನೊಂದು ಕೊಟ್ಟು ಬಿಡಿರ ಮಾರ್ರೆ. ಏನಾಯ್ತಾ? ಈ ಜನಕ್ಕೆ ನಮ್ಮ ಭಾಷೆ ಅರ್ಥ ಆಗುದಿಲ್ಲ ಅಂತ ಕಾಣಿಸ್ತದೆ. ಹಾಗಾದ್ರೆ ಹೆಂಗೆ ಗೊತ್ತಿರುವ ಬೇರೆ ಭಾಷೆ ಇದ್ದರೆ ಮಾತಾಡಿಸು. ಆಯ್ತಾಯ್ತು. ನಮಸ್ಕಾರ ಅಣ್ಣ. ಗುಡ್ ಆಲೆಜ್ಜಿ ಎಂಕ್ಲ ದಾನಿ ಕುಲ್ಕೆತ್ತಿನ ಪಂಜಿ ಇನ್ನ ಕಾದ ಮುದೆಂಡು ಕುರ್ದು ಐನೊಂದು ಕೊರ್ದು ಬಿಡ್ಲ ಮಾರ್ರೆ. ಇರತ್ತಣ್ಣ, ಏನು? ಈ ಜನಕ್ಕೆ ಇದು ಭಾಷೆ ಅರ್ಥ ಆಗುದಿಲ್ಲ. ಹಾಗಾದರೆ ಬೇರೆ ಭಾಷೆ ಇದ್ದರೆ ಮಾತಾಡಿಸು. अरे वो भाई, हमारा तनी कुल के तीनों पंजी आपके कार मुझे में गिर गई, उसे दे दो भाई, देखो दे दो. ಏನು? ಈ ಜನಕ್ಕೆ ಇದು ಭಾಷೆ ಅರ್ಥ ಆಗುದಿಲ್ಲ. ಹಾಗಾದರೆ ಈಗ ಬೇರೆ ಗೊತ್ತಿರುವ ಭಾಷೆ ಇದ್ದರೆ ಮಾತಾಡಿಸು. ಆಯ್ತು. ಹಂಚಿದನಿ ಮರ್ಲೆ. ಏನದು? ಅದು ಭಾಷೆ. ಆಗ್ಲಿ. ಹಂಚಿದನಿ ಮರ್ಲೆ, ಹಂಚಿದನಿ एक दो कर मरले, तुम्ही उसे दे दो बाबा, दे बाबा. ಏನಾಯ್ತಾ? ಈ ಜನಕ್ಕೆ ಭಾಷೆ ಬರದೇನಲ್ಲ, ಮತ್ತೆ ನನ್ನ ಹತ್ರ ಮಾತಾಡುದಿಲ್ಲ ಅಷ್ಟೇ. ಅದಕ್ಕೆ ಹೇಳುವುದು, ಹಾಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಅಜ್ಜಿಗೆ ಮಧ್ಯಮ, ತಾನು ಮಾಡಿದ್ದು ಉತ್ತಪ್ಪ. ಉತ್ತಮ. ನಾನೇ ಮಾತಾಡಿಸಿ ನೋಡ್ತೇನಂತೆ. ರಾಮ ರಾಮಣ್ಣ, ಪ್ರತಿ ನಮಸ್ಕಾರ. ನೋಡು, ನಾನು ಕೊಂಡಂತಹ ಹಂದಿ ನನ್ನ ಕಾಲ್ಪಕ್ಕದಲ್ಲಿ ಬಿದ್ದೈತೆ, ಅದನ್ನೊಂದು ಒಪ್ಪಿಸು. ಇಲ್ಲ, ಇದು ನಾನು ಕೊಂದ ಪ್ರಾಣಿ. ಇದು ನಾನು ಬಿಟ್ಟಂತಹ ಬಾಣದಿಂದ ಇದು ಹಸುನೇಗಿದೆ. ಆದ್ದರಿಂದ ಇದನ್ನು ಕೊಡುವುದಕ್ಕಾಗುವುದಿಲ್ಲ. ನೋಡು, ಒಳ್ಳೆ ಮಾತಿನಿಂದ ಹೇಳುತ್ತಿದ್ದೇನೆ, ಅದು ನಾನು ಕೊಂದ ಮಿಕ. ಇಲ್ಲ, ಇದು ನಾನು ಕೊಂದ ಮಿಕ. ಮುದಿಯಪ್ಪಣ್ಣ, ಮುಗಿರಸನ್ನ. ನಾವು ಪ್ರಾಣ ಬೇಕಾದರೂ ಬಿಟ್ಟೆವು, ಆದರೆ ಕೊಂದಂತಹ ಪ್ರಾಣಿಯನ್ನು ಬಿಡೋದಿಲ್ಲ ಅಂತ ಹೇಳು ಅವನಿಗೆ. ನೀವು ಕೊಡಲ್ಲ, ಹಾ. ಅವ ಬಿಡಲ್ಲ. ಹಾ, ಈಗೊಂದು ಪಂಚಕಜ್ಜಾಯ ಮಾಡುವ. ಏನೋ ಅದು? ಅದೇ ಮೂರನೇ ವ್ಯಕ್ತಿ ಮಾಡುವುದು. ಅದು ಪಂಚಾಯತಿಗಲ್ವೇನು? ಹಾ, ಅದೇ. ಇಲ್ಲಿ ಮೂರನೇ ವ್ಯಕ್ತಿ ಯಾರಿದ್ದಾರೆ? ಓ, ಅಲ್ಲಿ ನೋಡಿ ಮೇಲೆ ಕುಳಿತಿದ್ದಾರಲ್ಲ. ಹಾ, ಹಾಗಾದ್ರೆ ಅವರನ್ನು ನಾನೇ ವಿಚಾರಿಸಿ ನೋಡ್ತೇನೆ. ಸರಿ. ಭಗವತರೇ ನಮಸ್ಕಾರ. ಹಾ ನಮಸ್ಕಾರ. ಮತ್ತೆ ಸಂಗತಿ ಎಲ್ಲ ಎಂತದ್ದು? ಅಡಿಗೆಗೆ ರೇಟ್ ಎಷ್ಟು? ಅಡಿಕೆಗೆ ಬಾಳ ಕಡಿಮೆ. ಏ, ಊಟ ಆಯ್ತು. ಏ ಮುದಿಯಪ್ಪಣ್ಣ, ಏನು ಮಾತಾಡ್ತಿದ್ದೀಯಾ? ನಿಲ್ಲಿ ನಿಲ್ಲಿ, ಇದು ಒಂದು ಪಂಚಕಜ್ಜಾಯ ಆಗ್ಬೇಕು. ಪಂಚಾಯತ್ ಅದು ನಮ್ಮ ಒಂದು ದನಿ ಒಂದು ಹಂದಿಯನ್ನು ಕೊಂದಿದ್ದಾರೆ. ಅದು ಅವರಿಗೊಂದು ಹಂದಿ ಅಂತ ಹೇಳ್ತಾರೆ. ಇವ ನಾನ್ಗೊಂದು ಹಂದಿ ಅಂತ ಹೇಳ್ತಾರೆ. ಅದು ಪಂಚಾಯತಿ ಅಲ್ಲ, ಅದು ಪಂಚಾಯತಿಗೆ. ಹಾ, ಅದೇ. ಈಗ ನನ್ನ ಮುಖದಲ್ಲೇ ಆಗಬೇಕು ಪಂಚಾಯತಿಗೆ ಅಲ್ವಾ? ಆಗಿತ್ತಾ? ಒಂದು ಕೇಳಿ ನೋಡುವ. ಓಯ್ ರಾಯ್ ಪ್ರತಿ ನಮಸ್ಕಾರ. ಇದು ಹಂದಿ ಅವರು ಕೊಂಡ್ರಿ ಅಂತ ಅವ್ರು ಹೇಳ್ತಾರೆ, ಇಲ್ಲ, ಇದು ನಾನು ಕೊಂದ ಪ್ರಾಣಿ. ನೀವು ಕೊಂದದ್ದು ಅಂತ ನೀವು ಹೇಳ್ತೀರಿ. ಹಾಗಾದ್ರೆ ಒಂದು ಕೆಲಸ ಮಾಡುವ, ನೀವಿಬ್ಬರು ಯುದ್ಧ ಮಾಡಿ, ಯಾರು ಗೆಲ್ತಾರೋ ಅವರಿಗೆ ಹಂದಿ, ಅಷ್ಟರ ತನಕ ಹಂದಿಯನ್ನು ಏನ್ ಮಾಡುದು? ಮೂರನೇವರ ಪಾಲು ಪಂಚಾಯತಿಗೆ ಮಾಡಿದ್ದಾರಲ್ಲ ಅವರಿಗೆ. ಕಿರಸ್ತಣ್ಣ, ಏನಾಯ್ತು? ನೀವಿಬ್ರು ಹೋರಾಡ್ಬೇಕಂತೆ. ಹಾ, ಅದರಲ್ಲಿ ಯಾರು ಗೆಲ್ತಾರೋ ಅವರಿಗೆ ಹಂದಿ. ಅಷ್ಟರೊಳಗೆ ಹಂದಿಯನ್ನು ಏನ್ ಮಾಡುದು? ಹಂದಿಯನ್ನು ಅವರಿಗೆ ಒಪ್ಪಿಸುವ. ಸರಿ. ಬರ ಬರ ಬರ.
ಇವನನ್ನು ಕೊಲ್ಲುವುದು ಬೇಡ. ಹುಡುಗ ಚೆನ್ನಾಗಿದ್ದಾನೆ, ಇವನನ್ನು ಕಟ್ಟಿ ನಮ್ಮ ಬಿಡರ ಕೇಳೋದು ಒಡ್ಡೋಗ. ಸ್ವಾಮಿ, ನಿನ್ನೆಯಿಂದ ನನ್ನ ಮನಸ್ಸಲ್ಲೇನೋ ಕಳವಳ, ತನುವು ಕಂಪಿಸುತ್ತಾ ಇದೆ. ನನ್ನ ತಮ್ಮನಿಗೇನೋ ಅನಾಹುತ ಆಗಿದೆ ಎಂಬ ಸಂಶಯ. ತ್ರಿಕಾಲ ಜ್ಞಾನಿಗಳಾದ ನೀವು ತಿಳಿಸಬೇಕು ತಂದೆ. ಕಂದ, ನಿನ್ನ ಕಲ್ಪನೆ ಸರಿ ಇದೆ. ನಿನ್ನಿಂದ ಬೀಳ್ಕೊಟ್ಟಂತ ಕಾರಣದ ಮಧ್ಯೆ ಹೋಗುತ್ತಿದ್ದಂತೆ ಕಾಡಬೇಡನೊಬ್ಬ ಎದುರಾದ. ಅವರೊಳಗೆ ಕಾಲಗ ನಡೆಯಿತು. ಆ ಸಮಯದಲ್ಲಿ ನಿನ್ನ ತಮ್ಮನಿಗೆ ಸೋಲುಂಟಾಗಿದೆ ಮಗನೇ. ಏನು ಸ್ವಾಮಿ? ನನ್ನ ತಮ್ಮನಿಗೆ ಸೋಲುಂಟಾಯಿತೆ, ಮುಂದೇನಾಯಿತು ಸ್ವಾಮಿ? ಮಾರ್ತಾಂಡ ತೇಜ ಸ್ವಾಮಿ, ಗಣಕಣದಲ್ಲಿ ಬಿದ್ದ ನಿನ್ನ ತಮ್ಮನ ಕೈಕಾಲು ಕಟ್ಟಿ ಎಳೆದೊಯ್ತಿದ್ದಾರೆ. ಅರಿಗಳಿಗೆ ವ್ಯಕ್ತ ಮಾಡಬೇಡ. ದುಷ್ಟ ಕಿರಾತನ ವಧೆಗಾಗಿ ಇದು ದಿವ್ಯಾಸ್ತ್ರ. ದುಷ್ಟನನ್ನು ಕೊಂದು ನೀವಿಬ್ಬರು ಒಂದಾಗಿ ಮುಂದುವರಿ. ಹಾಗೇ ಆಗಲಿ. ಶುಭವಾಗಲಿ ನಿಮಗೆ. ಮಾಡಿದ್ದು ಅಪರಾಧವಾಯಿತೆಂದು ಕ್ಷಮೆ ಯಾಚಿಸಿದರೆ ಬಿಟ್ಟು ಬಿಡುತ್ತೇನೆ. ಇಲ್ಲದಿದ್ದರೆ ಮಾರಿಗೆ ಹಬ್ಬ ಮಾಡುವರು. ಏನಂತೆ?
ಧರ್ಮೇಂದ್ರ ಧರ್ಮದಿಂದ ಕೆಂಪು ಎಲ್ಲ ಹುಡುಗ ಏನು ನೋಡೋದಕ್ಕೆ ಅವನಂತೆ ಇದ್ದೀಯ ನೋಡೋದಕ್ಕೆ ಅವನಂತೆ ಇದ್ದೀಯ ನನ್ನ ಕೈ ಕೆಳಕದ ಮುಂದೆ ಈವರೆಗೆ ಗೆದ್ದವರಿಲ್ಲ ಹಿಂದೆ ಸರಿದರೆ ಲೇಸು ಇಲ್ಲವಾದರೆ ಅವರಿಗಾದ ಗತಿ ನಿನಗೂ ಆದೀತು ಎಚ್ಚರ ಹಾಗಿದ್ದರೆ ಬಾ ನೋಡು. ತಮ್ಮ, ಅಲ್ಲ, ಶ್ರೀಹರಿಯ ಕೃಪೆಯಿಂದ ಬಂದ ಕಷ್ಟ ದೂರವಾಯಿತು. ಇನ್ನು ಮುಂದೆ ನಾವಿಬ್ಬರು ಜೊತೆಯಾಗಿ ನಡೆಯೋಣ. ಹಾಗೆ ಆಗಲಿ. ಬರಬಹುದು ನೋಡಿದರು ಸ್ತ್ರೀರಾಜ್ಯವನ್ನು ಬರಬರುತ ನೋಡಿದರು ಸ್ತ್ರೀರಾಜ್ಯವನ್ನು ಮೆರೆದು ಗಂಗೊಳಿಸುತ್ತಿಯ ಗುಡಿಗೋಪುರವನು ತೋರುತ್ತಿಯ ಪುರವೇ ಒಳಗಿದ್ದ ವನದಿ ಇಚ್ಛಿಸಿದ ಮನದಿ ತಮ್ಮ ಕಮಲಧ್ವಜ, ಅಣ್ಣ ಮಾರ್ತಾಂಡ ತೇಜ, ಎಂತಹ ಸುಂದರವಾದ ನಗರವನ್ನು ನೋಡುತ್ತಿದ್ದೇವೆ. ಹಚ್ಚ ಹಸುರಾದ ಬೆಳೆ, ಕಣ್ಮಣ ಸೂರೆಗೊಳ್ಳುವ ಗುಡಿ ಗೋಪುರಗಳು ಈ ನಾಡಿನ ಸೌಂದರ್ಯವನ್ನು ಸಾರುತ್ತಿದೆ. ತಮ್ಮ, ಈ ನಾಡು ಯಾರದ್ದಾಗಿರಬಹುದು? ಮಹಾದ್ವಾರದ ಮುಂಭಾಗದಲ್ಲಿ ನಿಂತಿದ್ದೇವೆ. ಮೇಲ್ಭಾಗದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆದ ಒಕ್ಕಣೆಯನ್ನು ಓದಿ ನೋಡೋಣವೇ? ನೀನೇ ಓದಿ ನೋಡು. ಆಗಲೇ ಅಣ್ಣ, ತಮ್ಮ, ಇಲ್ಲಿ ಬರೆದ ಒಕ್ಕಣೆಯನ್ನು ಓದಿದ್ದಾಗ ಇದು ಶಶಿಪ್ರಭೆ ಎಂಬ ಬಲ ಆಡಳಿತಕ್ಕೆ ಸೇರಿದ ಶ್ರೀರಾಜ್ಯವೆಂದು ತಿಳಿದಿದ್ದೇನೆ. ಇಲ್ಲಿಗೆ ಪುರುಷರ ಪ್ರವೇಶವೇ ನಿಷಿದ್ಧವಂತೆ. ಅದು ಅಲ್ಲೊಂದು ಚಿತ್ರವನ್ನು ನೋಡಿದೆಯಾ? ಹೌದು ತಮ್ಮ, ಪುರುಷ ಎದೆಯ ಮೇಲೆ ಕಾಯಿಸಿದ ಸ್ತ್ರೀಯ ಚಿತ್ರವದು. ಇವರೆಲ್ಲ ಪುರುಷ ದ್ವೇಷಿಗಳು ಎಂಬುದರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ನಾವು ಬಂದ ವಿಚಾರ ಅವರಿಗೆ ಗೊತ್ತಾಗುವಂತೆ ಮಾಡೋಣ. ಅಲ್ಲದೆ ಕನ್ಯಾರ್ಥಿಗಳಾದ ನಮ್ಮ ಉದ್ದೇಶ ಇಲ್ಲಿ ಈಡೇರಬಹುದು. ಪ್ರಯತ್ನ ಮಾಡಿ ನೋಡೋಣ. ಹಾಗೆ ಆಗಲಿ.
ನಿಮಗೆ ಗಂಡಸರೆಂಬ ಪರಿಕಲ್ಪನೆ ನಿಮಗೆ ಇದೆ? ಪರಿಕಲ್ಪನೆ ಇದೆ. ಆ ಕಲ್ಪನೆ ನಿಮಗೆ ಇದೆ ಆದರೆ ಹಾ, ಇಲ್ಲಿಗೆ ಯಾಕೆ ಬಂದಿರಿ? ಹಾ, ಪ್ರಧಾನ ದ್ವಾರದಲ್ಲಿ ಹಾ, ಒಂದು ಪಾಲಕ ಜೋಟ ಆಡುತ್ತುಂಟು, ಹಾ, ನೋಡಿದಿರಾ? ಹಾ, ನೋಡಿದ್ದೇವೆ. ಅದರ ಅರ್ಥ ಏನು? ಹಾ, ಇಲ್ಲಿ ಗಂಡಸರಿಗೆ ಪ್ರವೇಶವಿಲ್ಲ. ನಿಜವಾಗಿಯೂ ನಮ್ಮೂರಲ್ಲೂ ಹಾಗೆ ಇಲ್ಲವೇ ಇಲ್ಲ. ಅದು ಗೊತ್ತಿದ್ದು ಬಂದಿದಿರಲ್ಲ. ಹಾ, ನಾ ಇಲ್ಲಿ ಸತ್ತಿದೆಯಾ? ಇಲ್ಲಿ ವಾಸನೆ ಏನು ಬರುವುದಿಲ್ಲ. ಹಾಗಲ್ಲ, ಮತ್ತೆ ಹೇಗೆ? ನಾನು ಇಲ್ಲಿ ಸತ್ತು ಬಿದ್ದೀನಿ ಎಂದು ಭಾವಿಸಿದಿರಾ? ಸ್ವಲ್ಪ ದಿವಸ ಕಳೆಯಬಹುದು. ಎಂತದು? ಅದೇ ಈ ಮಳೆಗಾಲ ಕಳೆಯಬಹುದು ಎಂದು ಲಕ್ಷಣ ಕಾಣುತ್ತದೆ. ಹಾಗಲ್ಲ. ಮತ್ತೆ ಹೇಗೋ? ಅಜ್ಜಿ. ಅಜ್ಜಿ? ಹಾ, ಅಜ್ಜಿ ಯಾರು? ನೀವು? ನಾನು 16 ಕಳೆದು 17ಕ್ಕೆ ಕಾಲಿಡುದಷ್ಟೇ. ಅಜ್ಜಿ ಯಾರ? ನೀನು 100ಕ್ಕೆ 17 ಬಾಕಿ ಉಂಟಂತ ಹೇಳುವುದಾ? ಹಾಗಲ್ಲ, ಮತ್ತೆ ಹೇಗೆ? ನಾನು ಹಳೆ ಕಾಲದ ಮುದುಕಿ. ಓಹೋ, ತಮ್ಮ ಅಣ್ಣ ಇವರಿಗೆ ಹೇಳಿದ ರೀತಿಯಲ್ಲಿ ಹೇಳಿದರೆ ಅರ್ಥವಾಗುವುದು. ಹಾ, ಅಜ್ಜಿ ನಿನಗೊಂದು ನಾವು ಸನ್ಮಾನ ಮಾಡುತ್ತೇವೆ. ಸನ್ಮಾನ ಎಲ್ಲ ಬೇಡಪ್ಪ. ನಿಮ್ಮ ಸನ್ಮಾನದಲ್ಲಿ ಏನಿರೋದು? ಒಂದು ಕೊಕ್ಕೆರಡು ಚಿಕ್ಕು ನನಗೆ ಬೇಡ. ಅಲ್ಲ, ನಾವು ಮಾಡ್ತೇವೆ. ಬೇಡಪ್ಪ, ನಾವು ಮಾಡ್ತೇವೆ. ನನಗೆ ನಾಚಿಕೆ ಆಗ್ತದೆ ಅಪ್ಪ, ಮುಟ್ಟಬೇಡಿ. ಎಂತದು? ಅದು ನೀನು ಸನ್ಮಾನಕ್ಕೆ ಚಂದ ಕಾಣಬೇಕಲ್ಲ, ಅದಕ್ಕೆ. ಇದೆಂತದು? ನನ್ನನ್ನು ಕಟ್ಟಬೇಡಿ. ನನ್ನನ್ನು ಬಿಡಿ, ನಾನು ಅಮ್ಮನಂತ ಹೇಳ್ತೇನೆ, ಆಯ್ತಾ? ನನ್ನನ್ನು ಬಿಡಿ, ನಾನು ಅಮ್ಮನಂತ ಹೇಳ್ತೇನೆ. ತಮ್ಮ ಏನು ನೋಡುತ್ತಿ? ಹಾರಿಸು. ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ, ಅಮ್ಮನಂತ ಹೇಳ್ತೇನೆ. ತಮ್ಮ ಅಣ್ಣ ಪ್ರಶ್ನಿಸುವುದಕ್ಕೆ ಯಾರು ಬಂದುತ್ತಾರೆ ಎಂದು ನಿರೀಕ್ಷೆಯಲ್ಲಿರೋಣ. ಹಾಗೆ ಆಗಲಿ. ನಡೆಯುತ್ತಿರುವಂತಹ ಈ ಒಂದು ಘಳಿಗೆಯಲ್ಲಿ ಇನ್ನು ಅದಕ್ಕೆ ಒಂದು ಮೆರುಗೂಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಯಲ್ಲಿ
ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂಥ ಎಲ್ಲ ಭಾಗಗಳಲ್ಲಿ ಅವರು ಇಲ್ಲದ ಸ್ಥಳವೇ ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವಂತಹ ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಹರೀಶ್ ನಾಯ್ಗರನ್ನು ಇವತ್ತು ಸನ್ಮಾನ ಮಾಡುವಂಥ ಒಂದು ಅಪೂರ್ವ ಕಾರ್ಯಕ್ರಮ. ಬಹುಶಃ ನಮಗೆ ಈ ಒಂದು ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಬಂದಿರುವಂಥದ್ದು ಬಹಳ ನಮಗೆ ಹೆಮ್ಮೆಯ ವಿಷಯ ಮತ್ತು ಸಂತೋಷ ವಿಷಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಇಲ್ಲಿ ಹರೀಶ್ ನಾಯ್ಗರವರ ಬಗ್ಗೆ ಬಹುಶಃ ನಾನು ಹೇಳುವುದಕ್ಕಿಂತ ನಿಮಗೆಲ್ಲರಿಗೂ ಹೆಚ್ಚು ಗೊತ್ತಿರಬಹುದು. ಯಾರೆಲ್ಲ ಯಕ್ಷಗಾನವನ್ನು ಪ್ರೀತಿಸುತ್ತಾರೋ, ಯಾರೆಲ್ಲ ಯಕ್ಷಗಾನದ ಬಗ್ಗೆ ಅಭಿಮಾನವನ್ನು ಹೊಂದಿರುತ್ತಾರೋ, ಯಾರು ಯಕ್ಷಗಾನವನ್ನು ನೋಡುತ್ತಾರೋ ಅವರೆಲ್ಲರಿಗೂ ಹರೀಶ್ ನಾಯ್ಗರವರು ಸುಪರಿಚಿತರು. ಎಲ್ಲ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಏನು ಅದರ ಹಿನ್ನೆಲೆ ಇದೆಯೋ ಆ ಎಲ್ಲ ಹಿನ್ನೆಲೆಗಳಲ್ಲಿ ಅದರ ನುರಿತರವರು, ತಜ್ಞರವರು. ಅವರ ಬಗ್ಗೆ ನಾನು ಹೇಳುತ್ತಾ ಹೋದರೆ ತುಂಬಾ ನಾವು ಹೇಳ್ತಾ ಹೋಗ್ಬೋದು. ಆದರೆ ಯಕ್ಷಗಾನದ ಈ ಒಂದು ನಡೀತಿರುವ ಸಂದರ್ಭದಲ್ಲಿ ಅವರನ್ನು ನಾವು ಗೌರವಿಸುವಂತಹ ನಮಗೆ ಸೌಭಾಗ್ಯ ಸಿಕ್ಕಿರುವಂತೆ ನಮ್ಮ ಒಂದು ಬಹಳ ನಮ್ಮ ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಹರೀಶ್ ನಾಯ್ಗರು ಬಹುಶಃ ಯಕ್ಷಗಾನವನ್ನು ಅರೆದು ಅದನ್ನು ಸರ್ವದ ಸಂಪೂರ್ಣವಾಗಿ ಅದನ್ನು ಏನು ತನ್ನ ಮೈಯಲ್ಲಿ ರಕ್ತ ಮುಖೇನ ಜೋಡಿಸಿಕೊಂಡ ಒಂದೊಬ್ಬ ಅಪೂರ್ವದ ಕಲಾವಿದ ಅಂತ ಹೇಳ್ಬೋದು. ಈ ಸಂದರ್ಭಗಳನ್ನು ಗೌರವಿಸಲು ನಾವು ಬಹಳ ಸಂತೋಷ ಪಡುತ್ತೇವೆ. ಹರೀಶ್ ನಾಯ್ಗರವರು ದಯವಿಟ್ಟು ವೇದಿಕೆಗೆ ಬರಬೇಕು, ಅವರು ಸನ್ಮಾನದ ಪೀಠದಲ್ಲಿ ಆಸೀನರಾಗಬೇಕು ಅಂತ ನಾನು ಅವರನ್ನು ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಕಾರ್ಯದರ್ಶಿಯಾಗಿರುವಂತಹ ಯೋಗೀಶ್ ಆಳ್ವ ಅವರು ಸಹ ವೇದಿಕೆ ಮೇಲೆ ಬರಬೇಕು ವಿನಂತಿಸಿಕೊಳ್ತಾ ಇದ್ದೇನೆ. ಬಹುಶಃ ಹರೀಶ್ ನಾಯ್ಗರವರು ಕ್ಷಮಿಸಿ, ನಮ್ಮ ಚಂಬಲ್ತಿಮಾರ್ ಅವರು, ಯಮುನಾ ಚಂಬಲ್ತಿ ಅವರು ಆಸೀನರಾಗಿದ್ದಾರೆ. ದಯವಿಟ್ಟು ಅವರು ಸಹ ವೇದಿಕೆ ಮೇಲೆ ಬರಬೇಕು ವಿನಂತಿಸಿಕೊಳ್ತಾ ಇದ್ದೇನೆ. ಹರೀಶ್ ನಾಯ್ಗರ ಈ ಒಂದು ಪ್ರತಿಭೆಯನ್ನ, ಕಲೆಯನ್ನ ಗುರುತಿಸಿ ಅವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿರುತ್ತದೆ. ಇತ್ತೀಚೆಗೆ ನಮ್ಮ ಹರಿಶ್ಚಂದ್ರ ನಾಯ್ಗರವರು, ಹೌದು, ಹರಿಶ್ಚಂದ್ರ ಅವರ ಸಂಪೂರ್ಣ ಹೆಸರು ಹರಿಶ್ಚಂದ್ರ ನಾಯ್ಗ ಅಂತೇಳಿ. ನಾವೆಲ್ಲ ಬಹಳ ಹತ್ತಿರದಿಂದ ಒಡನಾಟ ಇರೋದೇ ಅವರ ಹರೀಶ್ ಅಂತೇಳಿ ನಾವು ಹೇಳ್ಕೊಂಡು ಹರಿಸನ್ ಅಂತ ಹೇಳೋದು. ಹಾಗಾಗಿ ಆ ಆತ್ಮೀಯ ಒಡನಾಟದಲ್ಲಿ ಅವರನ್ನು ಹರೀಶ್ ನಾಯ್ಗ ಅಂತ ನಾನು ಸಂಬೋಧಿಸಿಬಿಟ್ಟೆ. ಕ್ಷಮಿಸಿ ಹರಿಶ್ಚಂದ್ರ ನಾಯ್ಗರವರೇ, ನಿಮ್ಮ ಸಂಪೂರ್ಣ ಹೆಸರನ್ನು ಮತ್ತೆ ಮರೆಯದೆ ಹೇಳ್ತಾ ಇರ್ತೇನೆ. ಹರಿಶ್ಚಂದ್ರ ನಾಯ್ಗರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಆಸೀನರಾಗಬೇಕು ವಿನಂತಿಸಿಕೊಳ್ತಾ ಇದ್ದೇನೆ. ಈ ಹರಿಶ್ಚಂದ್ರ ನಾಯ್ಗರವರನ್ನು ಇತ್ತೀಚೆಗೆ ಹಲವಾರು ಸನ್ಮಾನಗಳು ಅರಸಿಕೊಂಡು ಹುಡುಕಿಕೊಂಡು ಬಂದಿದೆ. ಎಲ್ಲ ಕಡೆಗಳಲ್ಲೂ ತಮ್ಮ ಪ್ರತಿಭೆಯನ್ನು ಅವರು ಪ್ರತಿಭೆಯಲ್ಲಿ ರಾಳಿಸಿಕೊಂಡು ಬಂದಿದ್ದಾರೆ. ಅವರನ್ನು ಗೌರವಿಸಲಿಕ್ಕೆ ಬೇಕಾಗಿ ನಮ್ಮ ಚಂಬಲ್ತಿಮಾರ್ ಅವರಿದ್ದಾರೆ. ಅದೇ ರೀತಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಶೆಟ್ಟಿ ಅವರು, ಹಾಗೆ ಅದೇ ರೀತಿ ನಮ್ಮ ಈ ಯಕ್ಷಗಾನವಾದ ಈ ಒಂದು ನಮ್ಮ ಅಧ್ಯಯನ ಕೇಂದ್ರವನ್ನು ಅತ್ಯಂತ ಸಮರ್ಥವಾಗಿ ನಡೆಸಿಕೊಂಡು ಹೋಗುತ್ತಿರುವಂತಹ ಗಣೇಶ್ ಅವರು ಸಹ, ಬಜರಿಮಾರ್ ಸಹ ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸುತ್ತಾ ಅವರ ಬಗ್ಗೆ ಸನ್ಮಾನ ಪತ್ರವನ್ನು ಓದ್ತಾ ಇದ್ದೇನೆ. ಗೌರವಾನ್ವಿತರೆ, ಕೋಟೆಕಾರ್ ಮಾಡೂರಿನ ಕೀರ್ತಿಶೇಷ ಚಿನ್ನಪ್ಪ ನಾಯ್ಗ ಶ್ರೀಮತಿ ಚಂದ್ರಾವತಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ಪ್ರಾಥಮಿಕ ಶಾಲಾ ವಿದ್ಯಾಭ್ಯಾಸವನ್ನು ಪೂರೈಸಿ ತಂದೆಯಿಂದ ಬಳುವಳಿಯಾಗಿ ಬಂದಂತಹ ಯಕ್ಷಗಾನ ಕಲೆಯಲ್ಲಿ ವಿವಿಧ ಪ್ರಕಾರಗಳಲ್ಲಿ ತೊಡಗಿಸಿಕೊಂಡು ಮುಂದುವರೆದಿರಿ. ಬಾಲ್ಯದಿಂದಲೇ ಶ್ರಮಜೀವಿಯಾಗಿ ಬೆಳೆದ ತಾವು ಕಠಿಣ ಪರಿಶ್ರಮದ ಮೂಲಕ ಯಕ್ಷಗಾನ ರಂಗದ ಚೆಂಡೆ ಮದ್ದಳೆಯನ್ನು ಅಭ್ಯಸಿಸಿ ನಾಟ್ಯ ಪರಿಣಿತಿ ಅರ್ಥಧಾರಿಯಲ್ಲಿ ಪಳಗಿ ಯಕ್ಷರಂಗದಲ್ಲಿ ಎಲ್ಲರಿಗೂ ಬೇಕಾದ ಅನಿವಾರ್ಯ ಕಲಾವಿದನಾಗಿ ಬೆಳೆದಿರಿ. ಪ್ರಸಿದ್ಧ ಯಕ್ಷಗುರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟರಲ್ಲಿ ಹಿಮ್ಮೇಳ ತರಬೇತಿ, ಮಂಗಳೂರು ಭಾರತೀಯ ವಿದ್ಯಾಭವನದಲ್ಲಿ ವೇಷಭೂಷಣ, ಪಾತ್ರಗಾರಿಕೆ, ಅರ್ಥಗಾರಿಕೆ ಡಿಪ್ಲೊಮಾ ಪದವಿ ತಮ್ಮನ್ನು ಉತ್ತಮ ಕಲಾವಿದನನ್ನಾಗಿ ಬೆಳೆಸಿತು. ತಾಳಮದ್ದಳೆಯ ವಾರದ ಕೂಟ, ಹವ್ಯಾಸಿ ಯಕ್ಷಗಾನ ಮಂಡಳಿಗಳಲ್ಲಿ ವೇಷಗಾರಿಕೆ, ಹಿಮ್ಮೇಳದಲ್ಲಿ ಪಲಗಿ ಜಿಲ್ಲೆಯ ಪ್ರಸಿದ್ಧ ಮೇಳಗಳಂತಹ ಬಪ್ಪನಾಡು, ಸಸಿಹಿತ್ತಲು, ಸೂಡ, ಹಳೆಯಂಗಡಿ ಮುಂತಾದ ಮೇಳಗಳಲ್ಲಿ ಕಲಾವಿದರಾಗಿ ಸೇವೆ ಸಲ್ಲಿಸಿದ ಹಿರಿಮೆ ತಮ್ಮದು.
ಹವ್ಯಾಸಿ ಮತ್ತು ಯಕ್ಷಗಾನ ಮೇಳದಲ್ಲಿ ಅದಕ್ಕಿಂತಲೂ ಮಿಗಿಲಾಗಿ ಆಪದ್ಭಾಂಗವರಾಗಿ ತಾವು ನೀಡಿದ ಕಲಾ ಸೇವೆಗಾಗಿ ಹಲವಾರು ಪ್ರಶಸ್ತಿ ಸಮ್ಮಾನ ಗೌರವಗಳನ್ನು ಪಡೆದ ಅಗ್ಗಲಿಕೆ ತಮ್ಮದು. ರೋಟರಿ, ಲಯನ್ಸ್ನಂಥ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ತಮ್ಮ ಕಲಾ ಸೇವೆಯನ್ನು ಗುರುತಿಸಿ ಗೌರವಿಸಿದೆ. ವಿಶ್ವಭಾರತಿ ಯಕ್ಷಕಲಾ ಮಿಲನದ ಒಡನಾಟದಲ್ಲಿ ಆ ಸಂಸ್ಥೆಯನ್ನು ಸಂಘಟಿಸಿಕೊಂಡು ತಾಳಮದ್ದಲೆ ಕೂಟ, ಆಕಾಶವಾಣಿ ಕಾರ್ಯಕ್ರಮ, ಯಕ್ಷಗಾನ ಬಯಲಾಟಗಳನ್ನು ನೀಡಿದ ಅನುಭವ ತಮ್ಮದು. ದೇವರ ನಾಮಾರ್ಚನೆ, ಭಜನಾ ಸಂಕೀರ್ತನೆಯಲ್ಲಿ ಪಳಗಿದ ತಾವು ಪರಿಸರದ ಹಲವಾರು ಭಜನಾ ಮಂದಿರಗಳ ಅನನ್ಯ ಸದಸ್ಯರಾಗಿ ಸಹ ಸೇವೆ ಸಲ್ಲಿಸುತ್ತಿರುವಿರಿ. ಶ್ರೀಮತಿ ಸತ್ಯವತಿಯರನ್ನ ಬಾಳ ಸಂಗಾತಿಯನ್ನಾಗಿ ಪಡೆದು ಮಯೂರ್ ಮತ್ತು ಕೀರ್ತನ್ ಎಂಬ 2 ಗಂಡು ಮಕ್ಕಳನ್ನು ಯಕ್ಷರಂಗದ ಕಲಾ ಆಸ್ತಿಯಾಗಿ ಬೆಳೆಸಿ ಕೊಡುಗೆ ನೀಡಿದ ಅಪರೂಪದ ಸಾಧಕ ಕಲಾವಿದ ತಾವು. ತಮ್ಮ ಕಲಾ ಸೇವೆ ಇದೇ ರೀತಿಯಾಗಿ ಮುಂದುವರಿಯಲಿ. ತಮಗೂ ತಮ್ಮ ಕುಟುಂಬಕ್ಕೂ ನಮ್ಮ ಆರಾಧ್ಯ ಮೂರ್ತಿಯಾದಂಥ ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಸದಾ ಲಭಿಸಲಿ ಎಂದಲೇ ಹಾರೈಕೆಯೊಂದಿಗೆ ಅತ್ಯಂತ ಗೌರವಾದರಿಂದ ಅರ್ಪಿಸುವಂತಹ ಸಮ್ಮಾನ ಪತ್ರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಮಹಾಲಿಂಗೇಶ್ವರ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಘ ಮತ್ತು ಅಧ್ಯಯನ ಕೇಂದ್ರ ಕುಂಜತ್ತೂರು. ಇದಲ್ಲದೆ ಹಲವಾರು ಪ್ರಶಸ್ತಿಗಳು ಸಹ ತಮ್ಮನ್ನು ಹುಡುಕಿಕೊಂಡು ಬಂದಿದೆ. ಇತ್ತೀಚೆಗೆ ಇವರ ಈ ಅನನ್ಯ ಪ್ರತಿಭೆಯನ್ನು ಗುರುತಿಸಿ ನಮ್ಮ ಜಬ್ಬಾರ್ ಸುಮ ಅವರು ತಮ್ಮ ಸ್ವಂತ ಕೈಯಿಂದ ಒಂದಷ್ಟು ಖರ್ಚನ್ನು ಮಾಡಿ ಅವರಿಗೆ ವಿಶೇಷವಾದಂತಹ ಸನ್ಮಾನವನ್ನು, ಪ್ರಶಸ್ತಿಯನ್ನು ಮತ್ತು ತಮ್ಮದಂಥ ಗೌರವಗಳನ್ನು ಅರ್ಪಿಸಿದ್ದಾರೆ. ಬಹಳ ಸಂತೋಷ ಹರಿಶ್ಚಂದ್ರ ನಾಯಕರವರೇ. ನಿಮ್ಮ ಈ ಕಲಾ ಜೀವನ ಇನ್ನಷ್ಟು ಉತ್ತುಂಗಕ್ಕೆ ಹೋಗಲಿ. ಕೀರ್ತಿಯನ್ನ ಈ ಊರಿಗೆ, ನಾಡಿಗೆ ಹಾಗೂ ನಮ್ಮೆಲ್ಲರಿಗೂ ನೀವೊಬ್ಬರು ವಿಶೇಷ ವ್ಯಕ್ತಿಯಾಗಿ, ಈ ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ನೀವು ಬೆಳೀತಾ ಬನ್ನಿ. ನಿಮ್ಮ ಕಲಾ ಜೀವನ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತಲೇ ಹಾರೈಸ್ತಾ ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಗೌರವದಿಂದ ಈ ಸನ್ಮಾನವನ್ನು ನೀಡುವಂತಹ ಸೌಭಾಗ್ಯ ನಮ್ಮದಾಗಿರುವುದಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಹರಿಶ್ಚಂದ್ರ ನಾಯಕರವರೇ. ಇನ್ನೋರ್ವ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಅಶ್ವಥ್ರವರು, ಯಕ್ಷಗುರು ಅಶ್ವಥ್ರವರು ಈ ಅಧ್ಯಯನ ಕೇಂದ್ರದ ಗುರುವಾಗಿ ನಮಗೆ ಲಭಿಸಿದ್ದಾರೆ. ಬಹಳ ಪುಣ್ಯ ಅಂತ ನಾನು ಹೇಳುತ್ತೇನೆ. ಕಳೆದ ವರ್ಷದವರೆಗೆ ಜಗದೀಶ್ರವರು ನಮ್ಮನ್ನು ಅದನ್ನು ಮುನ್ನಡೆಸ್ತಾ ಬಂದಿದ್ದರು. ಅದರ ನಂತರ ಅದನ್ನು ಅತ್ಯಂತ ಸಮರ್ಥವಾಗಿ ಈಗ ಮುನ್ನಡೆಸ್ಕೊಂಡು ಬರ್ತಾ ಇರುವವರು ನಮ್ಮ ಅಶ್ವಥ್ರವರು. ಬಹುಶಃ ಯಕ್ಷಗಾನದ ಈ ಒಂದು ಸೇವೆ ಏನಿದೆಯೋ, ನಮ್ಮ ಕ್ಷೇತ್ರದಿಂದ ನಡೀತಿರುವಂಥ ಏನು ಸೇವೆ ಇದೆಯೋ ಅದಕ್ಕೆ ಒಬ್ಬ ಸಮರ್ಥವಾಗಿರುವಂತಹ ಒಬ್ಬ ಶಿಕ್ಷಕ ಸಿಕ್ಕಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ದಯವಿಟ್ಟು ಅಶ್ವಥ್ರವರು ವೇದಿಕೆಯ ಮೇಲೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಶ್ವಥ್ರವರು ನಮಗೆ ಯಕ್ಷಗುರು ಆಗುವುದರ ಜೊತೆಗೇ ಕಟೀಲು ಮೇಳದಲ್ಲಿ ಸಹ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಪ್ರಸಕ್ತ ಈ ಒಂದು ತಿರುಗಾಟದಲ್ಲಿ 3ನೇ ಮೇಳದಲ್ಲಿ ತನ್ನ ಸೇವೆಯನ್ನು ಅವರು ನೀಡುತ್ತಾ ಬಂದಿದ್ದಾರೆ. ನಾಡಿದ್ದು ಬಹುಶಃ ಕಟೀಲು ಮೇಳ, ಈ ಒಂದು ಬರುವ ಆದಿತ್ಯವಾರ ನಾಡಿದ್ದು ಕಟೀಲು ಮೇಳದ ಯಕ್ಷಗಾನ ಕಾರ್ಯಕ್ರಮ ಇದೆ. ಅದರಲ್ಲಿ ಅವರ ಆ ಪ್ರದರ್ಶನ ನಡೆಯಲಿಕ್ಕಿದೆ. ಕಲಾವಿದರಾಗಿ ಬಹಳಷ್ಟು ಶ್ರೇಷ್ಠವಾದಂತಹ ಒಂದು ಸ್ಥಾನವನ್ನು ಪಡೆದಿದ್ದಾರೆ. ತಮ್ಮ ಆ ಕಲಾಭ್ಯಾಸವನ್ನು ಇತರರಿಗೆ ಕೊಡುವ ಮೂಲಕ, ಬೆಳಕನ್ನು ಮತ್ತೊಬ್ಬರಿಗೆ ಹಂಚುವ ಮೂಲಕ ಕಲಾವಿದರನ್ನು ಪ್ರೋತ್ಸಾಹಿಸುವಂತಹ ಮತ್ತು ಕಲೆಯನ್ನು ಪ್ರೋತ್ಸಾಹಿಸುವಂತಹ ಬಹಳ ದೊಡ್ಡ ಕಾಯಕದಲ್ಲಿ ನಿರತರಾಗಿದ್ದಾರೆ. ತಾನು ಮಾತ್ರ ಕಲಾವಿದನಾಗುವುದಲ್ಲದೆ ಇತರರನ್ನು ಸಹ ಕಲಾವಿದರಾಗಿ ಬೆಳೆಸುವಂತಹ ಬಹಳ ದೊಡ್ಡ ಒಂದು ಪ್ರಯತ್ನದಲ್ಲಿ ಅವರು ಯಶಸ್ಸಾಗಿ, ಬಹುಶಃ ನಮ್ಮ ಪುಣ್ಯ ಯಕ್ಷಗಾನ ಅಧ್ಯಯನ ಕೇಂದ್ರಕ್ಕೆ ಒಬ್ಬ ಸಮರ್ಥ ಗುರುವಾಗಿ ನಮಗೆ ಸಿಕ್ಕಿರುವಂಥ ಬಹಳ ನಮ್ಮ ಸಂತೋಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.
ಶ್ರೀ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇತರ ಹಲವಾರು ಭಾಗಗಳಲ್ಲಿ ಹಲವಾರು ಕೇಂದ್ರಗಳಲ್ಲಿ ಇದೇ ರೀತಿಯಾಗಿ ಒಂದಷ್ಟು ಹಲವಾರು ನಮ್ಮ ಯಕ್ಷಗಾನ ಪ್ರತಿಭೆಗಳನ್ನು ಗುರುತಿಸಿಕೊಂಡು ಪ್ರೋತ್ಸಾಹಿಸುವಂಥ, ಅದರ ಜೊತೆಗೆ ಅವರನ್ನು ಒಳ್ಳೆಯ ಶಿಷ್ಯರನ್ನಾಗಿ ರೂಪಿಸುವಂಥ ಪಾತ್ರ ಅವಳದು ಬಹಳ ಇರಿದು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರೂ ನಾವು ನಮ್ಮ ಜೊತೆಗೆ ಸೇರಿರುವುದಕ್ಕೆ ಎಲ್ಲ ಕಲಾಭಿಮಾನಿಗಳಿಗೆ, ಯಕ್ಷಗಾನ ಪ್ರಿಯರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಿಸುತ್ತಾ ಮತ್ತೆ ಯಕ್ಷಗಾನ ಮುಂದುವರಿತಾ ಇದೆ. ಎಲ್ಲರೂ ಯಕ್ಷಗಾನವನ್ನು ಆಸ್ವಾದಿಸೋಣ. ಅದೇ ರೀತಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದ ಸಮರ್ಪಿಸುವಂತ ಒಂದು ಕಾರ್ಯಕ್ರಮ ಮುಗಿಸ್ಬಿಡ್ತೇನೆ. ಈ ಕಾರ್ಯಕ್ರಮಕ್ಕೆ ನಮಗೆ ಧ್ವನಿ ಮತ್ತು ಬೆಳಕನ್ನು ನೀಡಿದಂತಹ ದೇವಿ ಸೌಂಡ್ಸ್ನ ಕೃಷ್ಣಣ್ಣ ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದ ಸಮರ್ಪಿಸಿದ್ದೇವೆ. ಅದೇ ರೀತಿ ವಿದ್ಯಾಧರ ಶೆಟ್ಟಿಯವರು ಇದನ್ನು ತಮ್ಮ ವಾಹಿನಿಯ ಮೂಲಕ ನಿರಂತರವಾಗಿ ನಮಗೆ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಹೊಸಕುರಲ್ ಅನ್ನುವಂಥ ಅವರ ಸಂಸ್ಥೆಯ ಮೂಲಕ ಅವರಿಗೂ ಮತ್ತು ಅವರ ಸಿಬ್ಬಂದಿಗಳಿಗೂ ನಮ್ಮೆಲ್ಲರ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವೇಷಭೂಷಣ ರಂಗಸಜ್ಜಿಗೆಯನ್ನು ನಮಗೆ ಒದಗಿಸಿಕೊಟ್ಟಂತಹ ಭಾರತೀ ಕಲಾ ಆರ್ಟ್ಸ್ ಅವರ ಮಾಲಕರು ಮತ್ತು ಸಿಬ್ಬಂದಿಗಳಿಗೆ, ಅದನ್ನು ಅತ್ಯಂತ ಸಮರ್ಥವಾಗಿ ಇಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಂತಹ ಎಲ್ಲ ಅವರ ಸಿಬ್ಬಂದಿಗಳಿಗೂ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಾಡಿದ್ದು ಆದಿತ್ಯವಾರ ಕಟೀಲು ಮೇಳದ ದೇವಿ ಮಹಾತ್ಮೆ ಯಕ್ಷಗಾನ ನಡೆಯಲಿಕ್ಕಿದೆ. ನಮ್ಮ ಹತ್ತಿರದ ವಿಶ್ವನಾಥ್ ಶೆಟ್ಟಿ ಮತ್ತು ಅವರ ಕುಟುಂಬಸ್ಥರು ಈ ಒಂದು ಹರಿಕೆಯ ಸೇವೆಯ ಆಟವನ್ನು ಅವರು ಈ ಪ್ರದರ್ಶಿಸಲಿದ್ದಾರೆ. ಅದಕ್ಕೆ ಮತ್ತೆ ಯಕ್ಷಗಾನದ ಎಲ್ಲ ನಮ್ಮ ಕಲಾವಿದರನ್ನು ಒಂದು ಗೌರವಿಸುವಂಥ ಒಂದು ಸಂದರ್ಭ ಆಗಿದೆ. ಹಾಗೆ ದಯವಿಟ್ಟು ಎಲ್ಲರೂ ಆ ದಿವಸದಲ್ಲಿ ಸಹ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ನಮಗೆ ಸಹಕಾರ ನೀಡಬೇಕು ಮತ್ತು ಯಶಸ್ವಿ ಮಾಡಲಿಕ್ಕೆ ನಮಗೆ ಕೈ ಜೋಡಿಸಬೇಕಂತೇಳಿ ಹೇಳುತ್ತಾ ಯಕ್ಷಗಾನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. Oh
ಕೊಂದು ಕಾಳಿಕಾದೇವಿಯ ಅನುಗ್ರಹದಿಂದ ಇಲ್ಲಿಯ ಅರಸಿಯಾಗಿ ನಾನು ಮೆರೆಯುತ್ತಿದ್ದೇನೆ. ಸ್ತ್ರೀಯರಿರುವ ನಮ್ಮ ಪುರಕ್ಕೆ ಪುರುಷರ ಪ್ರವೇಶವೇ ನಿಷೇಧ. ಅದಕ್ಕಾಗಿ ಭ್ರಮರ ಕುಂತಳೆ ಎಂಬುವಳನ್ನು ಮಂತ್ರಿಣಿಯಾಗಿಯೂ ಕಮಲಗಂಧಿನಿಯನ್ನು ಸೇನಾಧ್ಯಕ್ಷೆಯಾಗಿಯೂ ನೇಮಿಸಿದವಳು ನಾನು. ಶತ್ರುಗಳು ಇದ್ದ ಕಡೆ ತಲೆ ಹಾಕಿ ಮಲಗುವುದಿಲ್ಲ. ಶ್ರೀದೇವಿಯ ಅನುಗ್ರಹದಿಂದ ಲಭ್ಯವಿರುವ ಅದೃಶ್ಯಾಚರ ಮತ್ತು ವಿಶೇಷ ಶಕ್ತಿಯಿಂದ ಕೂಡಿರುವ ವರಹ ಮಾಲಿಕೆ ನನ್ನಲ್ಲಿ ಇರುವ ತನಕ ನನಗೆ ಸೋಲೆಂಬುವುದೇ ಇಲ್ಲ. ನಿತ್ಯದಂತೆ ಓಲಗವನ್ನು ಕೊಟ್ಟಿದ್ದೇನೆ. ಪ್ರಜೆಗಳಿಗೆ ಏನಾದರೂ ಹೇಳಿಕೊಳ್ಳಬಹುದಾದ ಸಮಸ್ಯೆಗಳಿದ್ದರೆ ಬರಲಿ ಸಭೆಗೆ. ಇದೇನು ನಿಮ್ಮ ಅವಸ್ಥೆ? ಯಾರಿಂದ ಇಂತಹ ಸ್ಥಿತಿ? ಏನಾಯ್ತು? ಬೇಡಮ್ಮ ನಮಗೆ ಕಾದ ನೌಕರೇ ಅಮ್ಮ ಬೇಡ ಬೇಡಮ್ಮ ನಮಗೆ ಕಾಡ ನೌಕರೇ ಬೇಡಮ್ಮ ಬೇಡಮ್ಮ ನಾರೇ ನಮಗೆ ಕಾಡ ನೌಕರಿ ಕಾಡ ನೌಕರೇ ಮೂಢ ಪುರುಷರು ಕಾಡುತ್ತಿರುವರು ಮೂಢ ಪುರುಷರು ಕಾಡುತ್ತಿರುವರು ನೋಡಿ ಮಗ ನೋಡಿ ಮಗ ಅಮ್ಮ ಅಮ್ಮ ಮೂಢ ಪುರುಷರು ಕಾಡುತ್ತಿರುವರು ಮೂಢ ಪುರುಷರು ಕಾಡುತ್ತಿರುವರು ನೋಡಿ ಅಬ್ಬಬ್ಬ ತಮ್ಮ ಅಬ್ಬಬ್ಬ ಅಬ್ಬಬ್ಬ ತಮ್ಮ ಕಟ್ಟುದ ನಮ್ಮ ಕಟ್ಟುದ ಅಪ್ಪರಿಸಿದರಮ್ಮ ಅಪ್ಪರಿಸಿದರಮ್ಮ ಅಮ್ಮ ಬೇಡ ಬೇಡ ಬೇಡ. ಅದು ತಿಂದು ತಿಂದೆ ನೀನು ಹೀಗೆ ಆದದ್ದು. ಆಗಲ್ಲಮ್ಮ. ಮತ್ತೆ ಹೇಗೆ? ಅಮ್ಮ ಬೇಡ ನಮಗೆ ಬೇಡ. ಹಾ? ಅಮ್ಮ ಬೇಡ? ಈಗ ನಾನು ಬೇಡ ಅಂತ ನೀನು ಹೇಳುವುದಾ? ಆಗಲ್ಲಮ್ಮ. ಮತ್ತೆ? ವಾತಾರಮಣ ವಿಪ್ರೋತವಾಯಿ. ಏನೇನು? ವಾತಾರಮಣ ವಿಪ್ರೋತವಾಯಿ. ಇದು ನಿನ್ನ ನಾಲಿಗೆಗೆ ಬಜೆ ಹಾಕಿ ತಿಕ್ಕಿದ್ದು ಯಾರಪ್ಪ? ಯಾರಪ್ಪಲ್ಲ ನನ್ನ ಅಮ್ಮ. ಹಾ, ಅದು ಸಿಕ್ಕಿದ್ದು ಸರಿಯಾಗಲಿಲ್ಲ ಕಾಣುತ್ತೆ. ನೋಡು, ಹಾಗೆ ಹೇಳುವುದಲ್ಲ.
ಇಬ್ಬರು ಹುಡುಗರು ನಮ್ಮ ನಾಡಿಗೆ ಪ್ರವೇಶಿಸಿದರಮ್ಮ. ಏನೇನು ಇಬ್ಬರು ಹುಡುಗರು ಪ್ರವೇಶಿಸಿದರೆ? ಅದು ಸರಿ, ನೀವು ವನಪಾಲಕಿಯರಲ್ಲವೇ? ಹೌದಮ್ಮ. ವನರಕ್ಷಣವೇ ನಿಮ್ಮ ಕರ್ತವ್ಯ, ನೀವು ವಿಚಾರಿಸಲಿಲ್ವೇ? ವಿಚಾರಿಸಿದೆವಮ್ಮ. ಆದರೆ ಅವರು ಉತ್ತರ ಕೈಯಲ್ಲಿ ಕೊಟ್ಟರಮ್ಮ. ಮತ್ತೇನು ಮಾಡಿದ್ರು? ಅವರು ನನ್ನ ಮೂಗಿಗೆ ಸುಣ್ಣ ಬಳಿದರಮ್ಮ. ಅದು ಹೌದು, ನಿನ್ನ ಮೂಗು ಯಾವತ್ತೂ ಹೀಗಿರ್ಲಿಲ್ಲ. ಮತ್ತೇನಾಯ್ತು? ಅವರು ನಮ್ಮನ್ನು ಕಟ್ಟಿ ಕುಟ್ಟಿ ಮೆಟ್ಟಿ ಆಡ್ಸಿದರಮ್ಮ. ನಮಗೆ ಕಷ್ಟ ಬಂತಮ್ಮ. ವನಪಾಲಕಿಯರೇ, ವನಪಾಲಕಿಯರೇ, ಬಂದಂತಹ ಹುಡುಗರು ಯಾರೇ ಆಗಿರಲಿ ಮಹಾ ಅಪರಾಧಿಗಳೆಂದು ನಿಜ. ಬೆಳೆಸಿದ ವನವನ್ನು ಹುಡುಗಿದರೆಂದರೆ ನನ್ನ ಸೆರಗಿಗೆ ಕೈಯಿಕ್ಕಿದಂತೆ. ಸೇವಕರಾದ ನಿಮ್ಮನ್ನು ಹೊಡೆದರೆಂದರೆ ನನಗೆ ಹೊಡೆದಂತೆ. ಅಂತಹ ಗೋರ ಹುಡುಗರನ್ನು ನಾನು ದಂಡಿಸುತ್ತೇನೆ, ನಿಶ್ಚಿಂತೆ ಇದ್ದೀರಿ. ಆಯ್ತಮ್ಮ. ಸರಿ, ಬಂದಂತಹ ಹುಡುಗರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅದಕ್ಕಾಗಿ ಯಾರಲ್ಲಿ ಸೇನಾಧ್ಯಕ್ಷೆಯಾದ ಕಮಲಕಂಠಿನಿ ಅದಕ್ಕಾಗಿ ನಿನ್ನನ್ನು ಕರೆಸಿದೆ. ಏನು ಅಭಿಪ್ರಾಯ?
ಭಕ್ತಿಪೂರ್ವಕ ನಮನಗಳು. ಎದ್ದೇಳು. ದಿಗ್ವಿಜಯಿ ಯಾತ್ರೆಯಾಗಿ ಹೋದಂತಹ ನನಗೆ ಪುರ ಪ್ರವೇಶಿಸ್ತಾ ಇದ್ದಂತೆ ನಮ್ಮ ನಾಡಿಗೆ ಇಬ್ಬರು ಪುರುಷರ ಆಗಮನವಾಗಿದೆ ಎಂದು ತಿಳಿದೆ. ಹೌದು, ಅವರನ್ನು ದಂಡಿಸುವುದಕ್ಕಾಗಿ ನೀವು ಹೋಗುವ ಅಗತ್ಯವಿಲ್ಲ. ರಣವೀಳ್ಯವನ್ನು ನನಗೆ ಕೊಟ್ಟರೆ ನಾನು ನಡೆಸಿಕೊಡುತ್ತೇನೆ. ಭ್ರಮರ ಕುಂತಳೆ, ತಾಯೇ, ಬಂದಂತಹ ಹುಡುಗರು ಸಾಮಾನ್ಯರಲ್ಲ. ನಿನ್ನಿಂದ ಅವರನ್ನು ಗೆಲ್ಲುವುದಕ್ಕೆ ಸಾಧ್ಯವೇ? ತಾಯೇ, ಈಶಾನ ಮರಭಂಗ Thank you.
ನಿನ್ನಂತವರಲ್ಲಿ ನಾವು ಯುದ್ಧ ಮಾಡಿದರೆ ನಮ್ಮನ್ನು ಜನರು ನಿಂದಿಸಿ ಯಾರು ಸಾಧ್ಯವಿದೆ ಬಾ ಇಲ್ಲದಿದ್ದರೆ ಅಪರಾಧದ ಸರಮಾಲೆಯನ್ನು ಮಾಡಿದ ನಿಮ್ಮನ್ನು ದಂಡಿಸುವುದಕ್ಕಾಗಿ ಬಂದವಳೆ ಈ ಭ್ರಮರ ಕುಂತಳೆ ಯಾರು? ಸೀಮಿತ ನೋಡೋ, ನನ್ನ ಮಾತಿಗೆ ಬೆಲೆಯನ್ನು ಕೊಡದೆ ಮುಂದುವರಿದರೆ ಕಮಲ ಗಾಂಧಿನ ಸ್ಥಿತಿ ನಿನಗೂ ಆಗಿತ್ತು. ಎಚ್ಚರಿಕೆ, ಬಾ ನೋಡೋಣ. ಒಬ್ಬ ಬಿದ್ದಿದ್ದಾನೆ, ಇನ್ನೊಬ್ಬ ಎಲ್ಲಿದ್ದಾನೆಂದು ಹರಸುತ್ತಾ ಅತ್ತ ಕಡೆಗೆ ಹೋಗುತ್ತೇನೆ. ನಿಂತು ನೋಡುತ್ತಿರುವುದಾದಂತೆ ವ್ಯಥೆಯೋಳು ಮಾತಾಡ ತೇಜನು ಸಂತರಿಸದೈ ತಂದು ಕಳಬಳಿಸುತ್ತ ದುಃಖಿಸಿದ ಕಳವಳಿಸುತ್ತ ಹಾದಮ್ಮ ಮಾತಾಡೋ
ಬಂದಿದ್ದೇನೆ. ಪ್ರೀತಿಯಿಂದ ನನ್ನನ್ನೊಮ್ಮೆ ನೋಡುತ್ತಮ್ಮ. ನಿನ್ನನ್ನು ಈ ಸ್ಥಿತಿಗೆ ತಂದ ಆ ಧುರುಳೆ ಯಾರು? ಅವಳು ಬಿಟ್ಟಂತಹ ಬಾಣ ನಿನ್ನ ಉದರವನ್ನು ಹೊಕ್ಕು ನಿನ್ನನ್ನು ಘಾತಿಗೊಳಿಸಿದೆ. ಪ್ರೀತಿಯಿಂದ ನನ್ನನ್ನೊಮ್ಮೆ ನೋಡುತ್ತಮ್ಮ, ಮಾತನಾಡುತ್ತಮ್ಮ. ಮಾತಾಡತು ಜನ ನೋಡುತ್ತಲಾಗ ಸುಂದರ ಮನಸೋರುತ್ತ ಎಂದಳು ಮನದೊಳು ಭ್ರಮರ ಕುಂತಳೆ ತೆನುತ ಅರರೆ ಅರರೆ ಯಾರಿವರು ಸುಂದರ ಪುರುಷ ಅರರೆ ಅಮಮ ಅರರೆ ಅಮಮ ಅರರೆ ಯಾರಿವನು ಸುಂದರ ಪುರುಷ ಅರರೆ ಅಮಮ ಅರರೆ ಯಮಮ ಯಾರಿವನು ಸುಂದರ ಪುರುಷ ಸುಂದರ ಪುರುಷ ಈತ ಈತ ಸ್ಮರಣಕ್ಕೆ ತೋರ್ಪ ಮನಕ್ಕೆ ಪರುಷ ಸ್ಮರಣಂತೆ ತೋರ್ಪ ಸ್ಮರಣಂತೆ 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 ತೋರ್ಪ ಮನಕ್ಕೆ ಪರುಷ ಮನಕ್ಕೆ ಹರುಷ ಮನಕ್ಕೆ ಹರುಷ ಹರುಷ
ಸ್ವಾಮಿ. ಬಂಡವಾಳ ಮಂದಿತ
ತೈದಿನ ಕಾದಿನ ತೈದಿನ ಕಾದಿನ ತೈದಿನ ಕಾದಿನ ತೈದಿನ ದಿನ ತೊಂದಿನ ತೈದಿನ ತೊಂದಿನ ತೈದಿನ 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 ಕೆಲವು ಮಾತುಗಳನ್ನಾಡುತ್ತಾ ಇದ್ದೆ. ಹೌದು ಸ್ವಾಮಿ. ಕಣಕಣದಲ್ಲಿ ಇಂತಹ ಮಾತುಗಳೆಲ್ಲ ಉಚಿತವೇ? ಹೌದು. ಅದು ಅಲ್ಲದೆ ನೀನು ಯಾರೆಂಬುದು ನನಗೆ ತಿಳಿದಿಲ್ಲ. ಯಾವುದಕ್ಕೂ ಯೋಚಿಸುವುದಕ್ಕೆ ಅರೆಗಳಿಗೆ ಸಮಯ ಕೊಡು. ಈಗ ನಾನು ಯಾರು ಅಂತ ನಿಮಗೆ ತಿಳಿಲಿಲ್ಲವೇ? ಹಾ, ನೋಡಿ ಸ್ವಾಮಿ, ನಾನು ಈ ನಾಡಿನ ಶಶಿಪ್ರಭಾ ದೇವಿಯವರ ಮಂತ್ರಿಣಿ ಭ್ರಮರ ಕುಂತಲೆ ಎಂದು ನನ್ನ ಹೆಸರು. ನಾನು ಕೂಡ ನಿಮ್ಮ ಜೊತೆ ಯುದ್ಧ ಮಾಡಲೆಂದೇ ಬಂದವಳು. ಆದರೆ ನಿಮ್ಮನ್ನು ನೋಡಿ ನನಗೆ ಯುದ್ಧವೇ ಬೇಡವೆಂದೆನಿಸಿದೆ. ಹಾಗಾಗಿ ನನ್ನನ್ನು ನಿಮ್ಮ ಕಾಂತೆಯನ್ನಾಗಿ ಸ್ವೀಕರಿಸಿ ಸ್ವಾಮಿ, ಸ್ವೀಕರಿಸಿ. ಕಾಂತೆ ಸ್ವಾಮಿ, ಒಂದು ಕಡೆ ತಮ್ಮ ಬಿದ್ದ ನೋವನ್ನು ಅನುಭವಿಸುತ್ತಿದ್ದೇನೆ. ಅದು ಸರಿ, ಬಿದ್ದ ತಮ್ಮನನ್ನು ಎಬ್ಬಿಸದೆ ಹೊರತು ಮಾತೇ ಇಲ್ಲ. ಈಗ ತಮ್ಮನನ್ನು ನಾನು ಎಬ್ಬಿಸಿದರೆ ನೀವು ನನ್ನ ಜೊತೆ ಮಾತನಾಡುತ್ತೀರಾ? ಖಂಡಿತ. ಅದಕ್ಕೇನಂತೆ, ಇದೋ ಎಬ್ಬಿಸುತ್ತೇನೆ. ದೂರದೊಳಗೆ ಕೊಲ್ಲುವುದು ದೊರೆಗಳಿಗ್ಯಾವ ನೀತಿ ಇದು ತಮ್ಮ ತಮ್ಮ. ನನ್ನ ಆಲಿಸು, ಬಿಡು ಶರಣಾದವರನ್ನು. ಕೊಲ್ಲುವುದು ಕ್ಷತ್ರಿಯ ನೀತಿಗೆ ವಿರೋಧ. ಅವಳ ಮನದಾಸೆಯನ್ನು ಈಡೇರಿಸುವುದೇ ನಮ್ಮ ಧರ್ಮ. ನಿಮ್ಮ ವ್ಯವಹಾರ ಇಷ್ಟು ಮುಂದುವರೆದಿದೆ ಎಂದು ನಾನು ಯೋಚಿಸಲಿಲ್ಲ. ಆಗಲಿ ಕಾಂತೆ. ಸ್ವಾಮಿ, ಕಾಲ ಬಂದಾಗ ನಾನು ನಿನ್ನನ್ನು ವಿವಾಹವಾಗುತ್ತೇನೆ. ಸರಿ ಸ್ವಾಮಿ. ಈಗ ನಮ್ಮನ್ನು ಹಿಂಬಾಲಿಸಿಕೊಂಡು ಬಾ. ಹಾಗೇ ಆಗಲಿ. ಮುಂದೇನಾಗುತ್ತೆ ಎಂದು ನಾವೇ ನೋಡೋಣ. ಸರಿ ಸ್ವಾಮಿ.
ಕಾಳಿಕಾದೇವಿಯ ಕಿಂಕರ ನಾನು. ಸ್ತ್ರೀ ರಾಜ್ಯದ ರಕ್ಷಣೆ ಮಾತೆ ನನಗಿದ್ದಂತಹ ಆಜ್ಞೆ. ಆದರೆ ಇವತ್ತಿನಲ್ಲಿ ಶಶಿಪ್ರಭಾದೇವಿಯವರು ನನ್ನನ್ನು ಸ್ಮರಿಸುತ್ತಾ ಇದ್ದಾರೆ ಅಂದ ಮೇಲೆ ಏನೋ ಸಂಕಷ್ಟ ಬಂದೊದಗಿದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಹಾಗಾದರೆ ಇದು ತಡ ಮಾಡುವುದಲ್ಲ, ವಾಯು ವೇಗದಲ್ಲಿ ಮಾತೆ ಅಂತ ಹೇಳುತ್ತೇನೆ.
ಕೋಪಿಷ್ಟಗೊಂಡಿದ್ದೀರಿ. ಮತ್ತೆ ನಿಮ್ಮ ಈ ಕೋಪಕ್ಕೆ, ನಿಮ್ಮ ಈ ದೂರಕ್ಕೆ ಕಾರಣವೇನು ತಾಯಿ? ನನ್ನನ್ನು ಸ್ಮರಿಸಿದಂತಹ ಉದ್ದೇಶವಾದರೂ ಏನು ಹೇಳಿದರೆ ನೆರವೇರಿಸಿಕೊಡುತ್ತೇನೆ. ನಮ್ಮ ಮನೆಯಾದ ಮಂತ್ರಿಣಿ ಭ್ರಮರ ಕುಂತಳೆಯಿಂದ ಹೌದೇ ನಮ್ಮ ಈ ನಾಡಿಗೆ ಪ್ರವೇಶಿಸಿದ ಆ ಹುಡುಗರನ್ನು ದಂಡಿಸುವುದಕ್ಕೆ ಹೋದಂತ ಇವಳು ಅವರ ಸೌಂದರ್ಯಕ್ಕೆ ಮಾರು ಹೋಗಿ ಅವರನ್ನೇ ಹಿಂಬಾಲಿಸಿಕೊಂಡು ಹೋದಳಂತೆ. ಆಮೇಲೆ ಏನಾಯ್ತು? ತಡ ಮಾಡದೆ ಅವಳ ಎಡಮುರಿ ಕಟ್ಟಿ ಎಳೆಯುತ್ತ ಮಂತ್ರಿಣಿಯಾದಂತಹ ಭ್ರಮರ ಕುಂತಳೆ ಈ ರೀತಿಯ ದುಷ್ಕೃತ್ಯವನ್ನು ಎಸಗಿದಳೆ. ಮತ್ತೆ ಚಿಂತಿಸಬೇಡಿ, ಆ ಹುಡುಗರು ಎಲ್ಲಿದ್ದರು ಅವರನ್ನು ಹುಡುಕಿ ಅವರ ರುಂಡವನ್ನು ಚೆಂಡಾಡಿಯಾದರು. ಮಂತ್ರಿಣಿಯನ್ನ ಎಳೆದುಕೊಂಡು ಬಂದು ನಿಮ್ಮ ಕಾಲ ಬಳಕೆ ಒಪ್ಪಿಸುತ್ತೇನೆ. ಅಪ್ಪರ ನೀಡಿತಾಯೇ ನಿನಗೆ ಶುಭವಾಗಲಿ. ಇನ್ನು ತಡ ಮಾಡುವುದು ಸರಿಯಲ್ಲ. ಬಂದಂತಹ ಹುಡುಗರು ಎಲ್ಲಿದ್ದಾರೆ ಎಂದು ಗೊತ್ತಾಗುತ್ತಂತೆ.
ನನ್ನ ಈ ಘೋರವಂತ ರೂಪವನ್ನು ಕಂಡು ಕೂಡ ನನ್ನ ಮುಂದೆ ನಿಂತಿದ್ದೀರಾ? ನಿಮ್ಮ ಧೈರ್ಯವನ್ನು ಮೆಚ್ಚಲೇಬೇಕು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಮೊಂದಿಗಿದ್ದಂತಹ ಹುಡುಗಿಯನ್ನ ನನಗೆ ಒಪ್ಪಿಸಿದಿರಿ ಎಂದಾದರೆ ಸರಿ, ಇಲ್ಲವಾದರೆ ನಿಮ್ಮ ಪ್ರಾಣ ಹೋದಿರ್ತನ. ನಿನ್ನಂತವರಲ್ಲಿ ಮಾತನಾಡಿ ಏನು ಪ್ರಯೋಜನವಿಲ್ಲ. ನಮ್ಮ ಮಂತ್ರಾಕ್ಷರಗಳ ಪ್ರಭಾವ ಏನೆಂಬುದನ್ನು ತೋರಿಸುತ್ತೇನೆ ಬಾ. ಹಾಗಿದ್ದರೆ ಹುಡುಗರೊಂದಿಗಿದ್ದ ಆಭರಮನ ಗೊಂದಲೆಯನ್ನ ದರದರಣಿ ಎಳೆದು ನಿಮ್ಮ ಕಾಲಬಳಕೆ ಒಪ್ಪಿಸಿದ್ದೇನೆ. ಇವಳಿಗೆ ಮುಂದೇನು ಶಿಕ್ಷೆ ತಾಯೇ? ನಿನಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಹೊರರೂಪಿ, ಇವಳಿಗೆ ಕೊಡುವ ಶಿಕ್ಷೆ ಹೇಗೆ ಗೊತ್ತೇ? ಹೇಗೆ? ಶಿಕ್ಷಣ ಮಾಡಲು ಮೊದಲಿಗೆ ಈ ಶ್ರೀರಾಜನ ಎಲ್ಲಾ ಪ್ರಜೆಗಳಿಗೂ ಈಕೆಯ ಪ್ರಕರಣ ಒಂದು
ಮಾಡಬೇಕು. ನಿಜ ನಿಜ. ನಂತರ ಎಲ್ಲ ಪ್ರಜೆಗಳ ಮುಂದೆ ಈ ಪಾತಕಿ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯನ್ನು ಯಾಚಿಸಬೇಕು. ಆಮೇಲೆ ಇವಳ ತಲೆಯನ್ನು ಬೋಳಿಸಿ ಸೆಗಣಿಯ ಕಟ್ಟೆಯನ್ನು ಕಟ್ಟಿ ಗೇರು ಬೀಜದ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು. ಅಷ್ಟು ಮಾತ್ರವಲ್ಲ, ಕತ್ತೆಯ ಮೇಲೆ ಹಿಮ್ಮುಖವಾಗಿ ಕೊಳ್ಳಿರಿಸಿ ಬೀದಿ ಬೀದಿ ಮೆರವಣಿಗೆ ಮಾಡಿಸು. ಅಷ್ಟಕ್ಕೆ ಮುಗಿಯಲಿಲ್ಲ, ಮಾಡಬೇಕು. ಆ ಪರಪುರುಷರನ್ನು ನೋಡಿದ ಈಕೆಯ ಕಣ್ಣುಗಳನ್ನು ಕೊಲ್ಲಿಸಕ್ಕೆ. ಆಮೇಲೆ ಅವರನ್ನು ಅಪ್ಪಲು ಮುಂದಾಗ ಈಕೆಯ ಕೈಗಳನ್ನು ಕತ್ತರಿಸು. ಅಷ್ಟಕ್ಕೆ ಮುಗಿಯಲಿಲ್ಲ, ಆಮೇಲೆ ಇವಳಿಗೆ ಆಧಾರವಾದ ಕಾಲುಗಳನ್ನು ಕಡಿದು ಉಳಿದ ದೇಹವನ್ನು ಎಲ್ಲಿಯಾದರೂ ಹಾಳು ಬಾವಿಗೆ ಬಿಸಾಡಿಕ. ವಿಶ್ವಾಸಘಾತುಗಳೇ, ಮಂತ್ರಿಯ ಸ್ಥಾನದಲ್ಲಿಟ್ಟುಕೊಂಡು ಮಾತೆಯ ವಿಶ್ವಾಸಕ್ಕೆ ಘಾತುಕವಾದಂತಹ ಕೆಲಸವನ್ನು ಮಾಡಿದ್ದೀಯ. ಮತ್ತೇನು ನಿನಗೆ ಪರಪುರುಷರ ವ್ಯಾಮೋಹಕ್ಕೆ ಒಳಗಾದಂತ ನಿನ್ನನ್ನು ಸುಮ್ಮನೆ ಬಿಡುವುದಲ್ಲ. ಮಾತೆ ಹೇಳಿದಂತೆ ಘೋರವಾದ ಶಿಕ್ಷೆಯನ್ನು ನಿನಗೆ ನೀಡಬೇಕು. ಹಾಗಾಗಿ ಶಿಕ್ಷೆ ನೀಡುವುದು ಇಲ್ಲಿಯಲ್ಲ, ನಾಡಿ ನನ್ನ ಜೊತೆ. ಹೇಳು ಪರಪುರುಷರ ನಾಡಿ ದುಷ್ಟಳೆ. ಮಾತೆ ಹೇಳಿದಂತೆ ಈಕೆಗೆ ಘೋರವಾದ ಶಿಕ್ಷೆಯನ್ನೇ ನೀಡಬೇಕು. ಹೌದು, ಇವಳ ಕೇಶವನ್ನ ಕತ್ತರಿಸಬೇಕು. ಆಮೇಲೆ ಸಗಣಿಯ ಕಟ್ಟೆಯನ್ನು ಕಟ್ಟಿ ಗೇರು ಬೀಜದ ಎಣ್ಣೆಯನ್ನು ಹಚ್ಚಿ ಕತ್ತೆಯ ಮೇಲೆ ಕುಳ್ಳಿರಿಸಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಬೇಕು. ಅದಕ್ಕಾಗಿ ಹುಡುಗಿ, ಬಿಟ್ಟು ಬಿಡುತ್ತೇನೆ ನಾನು. ನಿನ್ನ ಸೌಂದರ್ಯಕ್ಕೆ ಕಾರಣವೇನು ಹುಡುಗಿ? ಕಣ್ಣುಗಳು, ಕೇಶರಾಶಿಗಳು. ಕೇಶರಾಶಿ ಪ್ರತಿಯೊಂದು ಹೆಣ್ಣು ಮಕ್ಕಳು ಹೇಳುವುದು ಅದನ್ನೇ. ಅವರ ಸೌಂದರ್ಯಕ್ಕೆ ಕಾರಣವಾದದ್ದು ಕೇಶರಾಶಿ ಎನ್ನುವ ಹಾಗೆ. ಅಂಥದ್ದರಲ್ಲೂ ಭ್ರಮರಗೊಂತಳೆಯ ಕೇಶರಾಶಿಗಳಂತೂ ವಿಶೇಷವಾದದ್ದು. ಅವಳ ಸೌಂದರ್ಯಕ್ಕೆ ಕಾರಣವಾದಂತಹ ಆ ಕೇಶರಾಶಿಗಳು ಉಳಿಬಾರದು. ಹಾಗಾಗಿ ಆ ಕೇಶರಾಶಿಗಳನ್ನ ತುಂಡರಿಸುತ್ತಾರೆ. ಹರಿತವಾಗಿದೆ. ಇನ್ನು ಈಕೆಯ ಕೇಶವನ್ನ ಇನ್ನು ಕನಸಿನಲ್ಲಿಯೂ ಅವಳಿಗೆ ಈ ಕೇಶ ಬರುವುದಿಲ್ಲ. ಕೇಶವನ್ನು ಮುಂಡನೆ ಮಾಡಿದರೆ ಮಾತ್ರ ಸಾಲದು, ಈಕೆಯ ತಲೆಯನ್ನು ಬೋಳಿಸಬೇಕು. ಹೌದು, ಬಿಟ್ಟು ಬಿಡ್ತೇನೆ. ನನ್ನ ತಲೆಯನ್ನ ಬೋಳಿಸಿ ಎತ್ತಿರ್ತೇನೆ. ಈಗ ನೋಡಿ ಅಂತೆ ತಲೆ, ಒಳ್ಳೆ ಬೋಳು ತಲೆಯ ಸುಂದರಿ. ಬೋಳು ತಲೆ ಸುಂದರಿ. ಇವನ ಕಂಬ ಇಳಿತಲ್ಲ, ಇನ್ನು ಹಾಗೆ ಬಿಡುದಲ್ಲ. ಮತ್ತೆ ಹೇಳಿದಂತೆ ಬೋಳು ತಲೆಗೆ ಸಗಣಿಯ ಕಟ್ಟೆಯನ್ನು ಕಟ್ಟಬೇಕಲ್ಲ. ಎಲ್ಲಿದೆ ಸಗಣಿ? ಸಗಣಿ, ಓ ಸಗಣಿ, ಎಲ್ಲಿದೆ ಸಗಣಿ? ಸಗಣಿ ಇಲ್ಲೇ ಇದೆ. ಇದು ತುಂಬಾ ಗಟ್ಟಿಯಾಗಿದೆಯಲ್ಲ. ಅಯ್ಯೋ ವಾಸನೆ! ಇದು ಮೊನ್ನೆ ಆಯ್ತಾ? ವಾಸನೆ ಬರುದಿಲ್ಲ. ಇದು ತುಂಬಾ ಗಟ್ಟಿಯಾಗಿದೆಯಲ್ಲ, ಮೊನ್ನೆ ಆಯ್ತಂತ ಕಾಣ್ತದೆ. ಇದನ್ನು ಸ್ವಲ್ಪ ಹದ ಮಾಡಬೇಕಲ್ಲ. ಎಂತ ಮಾಡುದು? ನೀರು ಬೇಕು. ನೀರು 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 ನಮಗೆಲ್ಲ ಎಂತದಕ್ಕೆ ನೀರು?
ಅಯ್ಯಯ್ಯೋ ಈಗ ಒಳ್ಳೆ ಹದ ಆಯ್ತಾ ಅಂತ ಮೆದು ಆಗಿದೆ. ಪುಣ್ಯಾತ್ಮ ಬೇಡ, ಅದು ವಾಸನೆ ಬರುತ್ತದೆ. ವಾಸನೆ ಬರ್ಬೇಕಂತಲೇ ಆಗ್ತದೆ ನಿನಗೆ. ಚಂದ ಕಾಣ್ತಾ ಉಂಟು. ಈಗ ಸಗಣಿಯ ಕಟ್ಟೆಯನ್ನು ಕಟ್ಟಿದ್ದಾಗಿದೆ. ಇನ್ನು ಮಾತೆ ಹೇಳಿದಂತೆ ಗೇರು ಬೀಜದ ಎಣ್ಣೆಯನ್ನು ಸುರಿದು ದೀಪವನ್ನು ಹಚ್ಚಬೇಕು. ಅದಕ್ಕಾಗಿ ಗೇರು ಬೀಜದ ಎಣ್ಣೆ ಹೆಚ್ಚಾಗಿದೆ. ಇನ್ನು ಮುಂದೆ ಕತ್ತೆಯ ಮೇಲೆ ಕುಳ್ಳಿರಿಸಿಕೊಂಡು ವಿರುದ್ಧ ಮುಖವಾಗಿ ಬೀದಿಗಳನ್ನ ಸಂಚರಿಸಬೇಕು. ಆ ಮೂಲಕವಾಗಿ ನಮ್ಮ ಊರಿನ ಪ್ರಜೆಗಳಿಗೆ ತಿಳಿಯಬೇಕು, ಪರಪುರುಷರನ್ನು ಬಯಸಿದರೆ, ವ್ಯಾಮೋಹಕ್ಕೆ ಒಳಗಾದರೆ ಯಾವ ರೀತಿ ಶಿಕ್ಷೆ ಎನ್ನುವ ಹಾಗೆ. ಒಂದು ವೇಳೆ ಆ ರೀತಿಯ ಯೋಚನೆ ಬಂದರೆ ಬ್ರಹ್ಮರ ಕುಂತಳೆಗಿಂತ ಹೆಚ್ಚಿನ ಶಿಕ್ಷೆ ಅವರಿಗೆ ಆಗುತ್ತದೆ ಎನ್ನುವುದು ಅವರ ಜ್ಞಾಪಕದಲ್ಲಿರಬೇಕು. ಹಾಗಾಗಿ ನಾಡು ಈಗಿಂದೀಗಲೇ ಕೆಸರಿನಲ್ಲಿ ಹೊರಳಾಡಿಕೊಂಡು ಬಂದಂತಹ ಕತ್ತೆಯ ಮೇಲೆ ಕುಳಿತುಕೋ, ವಿರುದ್ಧ ಮುಖವಾಗಿ ಕುಳಿತು ಬೀದಿಗಳಲ್ಲಿ ಸಂಚರಿಸಿಯಾಗಿದೆ. ಇವಳ ಹಣೆ ಬರ ಎಲ್ಲರಿಗೂ ಗೊತ್ತಾಗಿ ಆಗಿದೆ. ಇನ್ನೆಂತ ಮಾಡುದು, ಏನ್ ಮಾಡೋದು? ಹೌದು, ಇವಳ ಅಂಗಾಂಗಗಳು ಉಳಿಯಬಾರದು. ಹುಡುಗಿ, ನೀನು ಯಾವ ಕಣ್ಣುಗಳಿಂದ ಆ ಪರಪುರುಷರನ್ನು ನೋಡಿದ್ದೋ? ಇದೇ ಕಣ್ಣುಗಳಿಂದ. ಯಾವ ಕಣ್ಣುಗಳಿಂದ? ಇದೇ ಕಣ್ಣುಗಳಿಂದ. ನಿನ್ನ ಕಣ್ಣುಗಳನ್ನ ಎರಡೂ ಕಣ್ಣು ಹೋಯ್ತು. ಇನ್ನವಳಿಗೆ ಸುತಾರಾಮ್ ಕಾಡುವುದಿಲ್ಲ. ಕೈಗಳು, ಹುಡುಗಿ, ನೀನು ಯಾವ ಕೈಗಳಿಂದ ಅವರನ್ನ ಅಪ್ಪಿದ್ದು? ಇದೇ ಕೈಗಳಿಂದ. ಯಾವ ಕೈಗಳಿಂದ? ಇದೇ ಕೈಗಳಿಂದ. ನಿನ್ನ ಕೈಗಳನ್ನು ಕೈಗಳೂ ಇಲ್ಲ, ಕೈಯೂ ಇಲ್ಲ ಎಂದ ಮಾತ್ರಕ್ಕೆ ಮತ್ತೆ ಆ ಹುಡುಗರ ಜೊತೆ ಅವರು ಓಡ್ಲಿಕ್ಕಿಲ್ವಾ? ಹೌದು, ಇವಳಿಗೆ ಆಧಾರವಾದಂತಹ ಕಾಳುಗಳು ಅದೇ ಉಳಿಯಬಾರದು. ಹಾಗಾಗಿ ಇವಳಿಗೆ ಆಧಾರವಾದಂತಹ ಕಾಳುಗಳನ್ನ ಅಂಗಾಂಗಗಳಿಂದ ಕತ್ತರಿಸಿ ಆಗಿದೆ. ಇನ್ನು ಇವಳ ದೇಹ ಕಿರ್ಚಾಡಿದ್ರೆ ಜಾಗಿರುತ್ತೆ. ಕಿರ್ಚಾಡ್ಬೇಡ ಅಂತ ಹೇಳಿದಲ್ಲ ನನ್ನ ಹತ್ರ, ಮತ್ತೆ ಕಿರ್ಚಾಡು, ನನ್ನದಾಗ್ಲಿ. ಅಂಗಾಂಗಗಳೆಲ್ಲ ಹೋಯ್ತು. ಇನ್ನು ಇವಳ ದೇಹ ಪ್ರಯೋಜನಕ್ಕೆ ಬರುವುದಿಲ್ಲ. ಏನು ಮಾಡಲಿ? ಇಲ್ಲೊಂದು ಪಾಳು ಬಾವಿ ಕಾಣ್ತಾ ಇದೆ. ಈ ಪಾಳು ಬಾವಿಗೆ ಇವಳ ಈ ಉಳಿದಿರುವ ದೇಹವನ್ನ ತಳ್ಳಿ ಬಿಡ್ತಾರಂತೆ. ಅಣ್ಣ, ಗುರುಗಳಿತ್ತ ಮಂತ್ರಾಸ್ತ್ರಗಳನ್ನೆಲ್ಲ ಆ ಘೋರ ರೂಪಿ ನುಂಗಿದ. ಓಡುವುದರಲ್ಲಿ ನಿಪುಣರಾದಂತಹ ನಾವು ಪ್ರಾಣವನ್ನೇ ಉಳಿಸಿಕೊಂಡೆವು. ಅಯ್ಯಯ್ಯೋ,
ಸರಿಪಡಿಸೋಣ. ಹಾಗೆ ತಮ್ಮ ಅನ್ನ ಮೊದಲಾಗಿ ಗುರುಗಳಿದ್ದ ಮಂತ್ರಾಸ್ತ್ರಗಳಿಂದ ಇವರನ್ನು ಸರಿಪಡಿಸೋಣ. ಹಾಗೆ ಭ್ರಮರ ಕುಂತಲೆ ಸ್ವಾಮಿ ನೀನು? ಹೌದು. ನಿನಗೇಕೆ ಈ ದುರಾವಸ್ಥೆ? ಇದು ಘೋರರೂಪಿ ಇತ್ತಂತಹ ಶಿಕ್ಷೆ. ಕಾಂತೆ, ಯಾರೀ ಘೋರರೂಪಿ? ಯಾತಕ್ಕಾಗಿ ನಮ್ಮನ್ನು ವಿರೋಧಿಸುತ್ತಾನೆ? ಅವನನ್ನು ಸೋಲಿಸುವ ಬಗೆ ಹೇಗೆ? ಅದಕ್ಕೂ ಒಂದು ದಾರಿ ಇದೆ. ಘೋರರೂಪಿ ಎಂಬವನು ಹೇಗೆಂದರೆ, ಶಶಿಪ್ರಭಾ ದೇವಿಯವರು ಕತ್ತಲ್ಲಿರುವ ವರಹ ಮಾಲಿಕೆಯನ್ನು ತಿಕ್ಕಿದಾಗ ಆತ ಪ್ರತ್ಯಕ್ಷನಾಗುತ್ತಾನೆ. ಮಾತ್ರವಲ್ಲ, ತಾಯಿ ಹೇಳಿದಂತ ಕಾರ್ಯವನ್ನು ಕೂಡ ನೆರವೇರಿಸುತ್ತಾನೆ. ಭ್ರಮರ ಕುಂತಲೆ ಸ್ವಾಮಿ, ಹಾಗಿದ್ದರೆ ವರಹ ಮೂಡಿಕೆ ಇರುವವರೆಗೆ ಮೂರ್ತಿಯನ್ನು ಸೋಲಿಸುವುದಕ್ಕೆ ಸಾಧ್ಯವಿಲ್ಲವೇ? ಅದಕ್ಕೂ ಒಂದು ದಾರಿ ಇದೆ. ಅದು ಹೇಗೆ? ವರಹ ಮಾಲಿಕೆಯನ್ನು ಅಪಹರಿಸಿದರಾಯಿತು. ಕತ್ತಲ್ಲಿರುವ ವರಹ ಮಾಲಿಕೆಯನ್ನು ಅಪಹರಿಸುವುದಾದರೂ ಹೇಗೆ? ಅದಕ್ಕೂ ಒಂದು ದಾರಿ ಇದೆ ಸ್ವಾಮಿ. ಅದೇನು? ನನ್ನ ದೇವಿಯಾದಂತಹ ಭ್ರಮರಕುಂತ ಶಶಿಪ್ರಭೆಯು ದಿಗ್ವಿಜಯಕ್ಕೆ ಹೋಗುವಾಗ ಪ್ರಾಣಕ್ಕೆ ಅಪಾಯವಾದರೆ ಇರಲಿ ಎಂದು ಅದೃಶ್ಯಾಂಜನವನ್ನು ನನಗೆ ಇಟ್ಟಿದ್ದಾರೆ. ಈ ಅದೃಶ್ಯಾಂಜನ ಏನೆಂದು ನಿಮಗೆ ಗೊತ್ತೇ? ಏನು ಭ್ರಮರಕುಂತಲೆ? ಅದೃಶ್ಯಾಂಜನವೆಂದರೆ ಅದನ್ನು ಯಾರು ಧರಿಸುತ್ತಾರೋ ಅವರಿಗೆ ಎಲ್ಲರನ್ನೂ ಕಾಣುತ್ತದೆ. ಆದರೆ ಅವರ ಎದುರಿರುವವರಿಗೆ ಅವರನ್ನು ಕಾಣುವುದಿಲ್ಲ. ಇದೇ ಇದರ ವಿಶೇಷತೆ. ಭ್ರಮರಕುಂತಲೆ ಸ್ವಾಮಿ, ಇದರ ವಿಶೇಷತೆ ಏನೆಂದು ತಿಳಿಯಿತು. ಮೊದಲಾಗಿ ಅದೃಶ್ಯಾಂಜನವನ್ನು ನನ್ನ ಕೈಗೆ ಕೊಡು. ಆಯಿತು ತಮ್ಮ, ಇದರ ವಿಶೇಷತೆ ಏನೆಂದು ಪರೀಕ್ಷಿಸಿ ನೋಡುತ್ತೇನೆ. ತಮ್ಮ, ಅಣ್ಣ ಕಾಣಿಸುತ್ತಿದ್ದೇನೆ ನಾನು. ಅಣ್ಣ ನೀವು ಎಲ್ಲಿದ್ದೀರಿ ಅಣ್ಣ? ಅಣ್ಣ ಕಾಣಿಸುತ್ತಿರುವುದಿಲ್ಲ. ನೀವು ಎಲ್ಲಿದ್ದೀರಿ ಅಣ್ಣ? ಇಲ್ಲೇ ಇದ್ದೇನೆ ನಾನು. ಭ್ರಮರಕುಂತಲೆ ಸ್ವಾಮಿ, ಇದರ ವಿಶೇಷತೆ ಏನೆಂದು ತಿಳಿಯಿತು. ನಾನು ಶೀಘ್ರದಲ್ಲಿ ಹೋಗಿ ವರಹ ಮಾಲಿಕೆಯನ್ನು ಅಪಹರಿಸಿಕೊಂಡು ಬರುತ್ತೇನೆ. ಹಾಗೆಯೇ ಆಗಲಿ ತಮ್ಮ, ನೀನು ಇವರ ಜೊತೆ ಇದ್ದುಕೊಂಡಿರು. ಪರೀಕ್ಷೆ ಮಾತಾಡದಿರಲು ತಿಳಿದು ಬಳಪು ತಿಳಿದು ಬಳಪು ಸಮಯ ಫಲ que
ಬಂದುದಕ್ಕೆ ಸರಿಯಾದ ಪ್ರತಿಫಲ ದೊರಕಿತು. ಶಶಿಪ್ರಭೆ ಗಾಢವಾಗಿ ನಿದ್ರಿಸಿದ್ದಾಳೆ. ಛಗಿಸುವ ಮಾಲೆ ಮಂಚದ ಕರದಲ್ಲಿದೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಮೊದಲಾಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಹಸ್ತದೊಳು ತಡವರಿಸಿ ಸರವಿಲ್ಲದಾಗ ಹುಡುಕಿ ನೋಡಿದರೆ ಹುಡುಕಿ ನೋಡಿದರೆ ಸರ ಕಾಣದಿರಲು ಮರುಗಿದಳು. ಅದಕ್ಕೆ ಸೇರಿತು ಬಂಗಾರ ಭಾರವು. ಅದಕ್ಕೆ ಸೇರಿತು ಬಂಗಾರ ಭಾರವು. ಯಾರು ಬಂದು ಚೋರದಂತೆ ಸಾರಿ ಒಯ್ದರು. ಯಾರು ಬಂದು ಚೋರದಂತೆ ಸಾರಿ ಒಯ್ದರು. ಹರಣ ಸತಿಯ ಕರುಣದಿಂದ ದರೆಯ ಮೇಲಕ್ಕೆ ಹರದಿಯಲ್ಲಿ ಮೆರಗಿದಂತ ಬರವ ಮಾಲಿಕೆ. ಅರಕೈ ಸೇರಿದೋ ಬಂಗಾರವರವೋ. ಅಯ್ಯೋ, ಏನಮ್ಮ ಇದು? ಯಾವತ್ತೂ ನಡೆಯದ ಘಟನೆ ಇಂದು ನಡೆದು ಹೋಗಿದೆ. ಮಲಗುವುದು ನಾ ಹಿಂದೇನು ಹೊಸತ್ತಲ್ಲ. ಎಂದಿನಂತೆ ಮಲಗಿ ನಿದ್ರಿಸುವ ಹೊತ್ತಿಗೆ ತೆಗೆದಿರಿಸಿದ ಬಂಗಾರದ ಹಾರ ಮಾಯವಾಗಿದೆ. ಅಮ್ಮ, ನಿನಗೆ ನಾನು ಮಾಡಿದ ಆಚಾರ ವಿಚಾರಗಳಿಂದಾಗಲಿ ಪೂಜೆ ಪುರಸ್ಕಾರಗಳಿಂದಾಗಲಿ ಏನಾದರೂ ತೊಂದರೆ ಆಯಿತೆ ತಾಯಿ? ಅಮ್ಮ, ಇಷ್ಟುವರೆಗೆ ನಿನ್ನ ಅನುಗ್ರಹದಿಂದಲೇ ನಾನು ಇಷ್ಟು ಮೇಲಕ್ಕೆ ಬಂದವಳು. ಆದರೆ ಇಂದು ನಿನ್ನ ಅನುಗ್ರಹವೇ ಇಲ್ಲ ಎಂದು ಮೇಲೆ ನಾನು ಬದುಕಿ ಏನು ಪ್ರಯೋಜನ ತಾಯಿ, ಏನು ಪ್ರಯೋಜನ? ಶಶಿಪ್ರಭೆ, ದುಃಖಿಸಬೇಡ. ನಿನ್ನ ಸರ ನನ್ನಲ್ಲಿದೆ. ಶರಣಾದರೆ ನಿನ್ನನ್ನು ನಾನು ಕೈ ಹಿಡಿದು ರಕ್ಷಿಸುತ್ತೇನೆ. ಯಾರು ನೀನು? ಎಲ್ಲಿರುವೆ? ನಿನ್ನಲ್ಲಿ ಅಂತಹ ಧೈರ್ಯವಿದ್ದರೆ ಕಣ್ಣ ಮುಂದೆ ಕಾಣಿಸಿಕೋ. ಓಹೋ, ನನ್ನನ್ನು ಕಾಣಬೇಕೆಂಬ ಆಸೆ ಇವರಲ್ಲಿದೆ. ಹಾಗಾಗಿ ಅದೃಷ್ಟವನ್ನು ಈಗಲೇ ಹರಸುತ್ತೇನೆ. ಹೌದೇನೋ? ಏನು ನೀನು ಜಾಣನೆಂಬುದಕ್ಕೆ ಸಂದೇಹವೇ ಇಲ್ಲ. ಕಳ್ಳತನದಲ್ಲಿ ನಿನ್ನ ಪ್ರಾವೀಣ್ಯತನ ಏನೆಂಬುದನ್ನು ತೋರಿಸಿಕೊಟ್ಟೆ. ಹೆಣ್ಣೊಬ್ಬಳ ಮಲಗಿದ ಅಂತಃಪುರವನ್ನು ಸೇರಿ ನಿದ್ರಾವಕ್ಷೆಯಲ್ಲಿದ್ದಾಗ ನನ್ನ ಹಾರವನ್ನು ಸ್ವಾಧೀನಪಡಿಸಿಕೊಟ್ಟೆ.
ನೋಡು, ದೈವದತ್ತವಾದಂತಹ ಅದೃಷ್ಟವಾದ ನನ್ನ ಪಾಲಿಗಾಗಿದೆ. ಗೋರೂಪಿಯ ಅನುಗ್ರಹ ಇವೆಲ್ಲ ಒಳ್ಳೆದಾಗಿದೆ. ಇನ್ನಾದರೂ ಸೋತೆ ಎನ್ನುವುದಾಗಿ ಒಪ್ಪಿಕೋ. ಹೌದೇನೋ? ದೈವಬಲ ಇಲ್ಲದಿದ್ದರೆ ಏನಾಯ್ತು? ದೇಹಬಲ ನನ್ನಲ್ಲಿದೆ. ನನ್ನನ್ನು ತಡೆಯುವ ಸಾಮರ್ಥ್ಯ ನಿನ್ನಲ್ಲಿ ದುಡಿದರೆ ಬಾಲಕಿ ಕೇಳೋಣ ಬೇಡುವ ನುಡಿಗಳ ಬಾಲರು ಶಿವಭಕ್ತ ಅರಿವರು ಶೀತಲ ಮನದೇನ ತಿರುಪತಿ ವರಮೇ ಹೋಗುವುದಿಲ್ಲ ಓಡಣ ತೊಡಗೆ ಅಬಾದ ಇವರು ಸಾಮಾನ್ಯ ಬಾಲಕರಲ್ಲ. ಶ್ರೀಹರಿಯ ಸುಪ್ರೀತಿಗೆ ಪಾತ್ರರಾದವರು. ಯುದ್ಧದಲ್ಲಿ ಇವರನ್ನ ಸೋಲಿಸಲು ಸಾಧ್ಯವಿಲ್ಲ ಮಗನೇ. ಮಗನೇ ಮಾತಾಡಬೇಡ. ಅಮ್ಮ ನಿನಗೂ ನಿನ್ನ ತಮ್ಮನು ವರಿಸಬೇಕಿದೆ. ಇನ್ನೂ ಸಂಶಯ ಬೇಡ, ಬೇಗನೆ ಸನ್ನಿಹಿತ ರಾಜಮರಿದಿಯವಳು ವರಿಪುದು ಎನ್ನ ಮಾತನೆ ನೀರಲಿ ಕ್ಷಣ ಬಾಲಕ ಅದಕ್ಕೆ ಹೇಳುವುದು, ಈ ಕರ್ಮ ಪ್ರಪಂಚದಲ್ಲಿ ವಿಧಿ ನಿರ್ಣಯವೇ ಅಂತಿಮವಾಗಿರುತ್ತದೆ ಎನ್ನುವುದಕ್ಕೆ ನಮ್ಮ ಜೀವನವೇ ಸಾಕ್ಷಿಯಾಯಿತು. ಶ್ರೀ ದೇವಿಯ ದಿವ್ಯ ಮಂಗಲ ಮೂರ್ತಿಯನ್ನು ಕಂಡು ನಮ್ಮ ಜೀವನವೇ ಪಾವನವಾಯಿತು. ಶ್ರೀ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ದೇವಿ ಹಾಗೂ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವರು ಎಲ್ಲರಿಗೂ ಸುಖ ಸಂಪತ್ತು ಆರೋಗ್ಯವನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಸಭ್ಯ ಸಭಿಕರಲ್ಲಿ ಮಂಗಲ ಹಾಡಲು ಕೇಳೋಣ. ಹಾಗೆಯೇ ಆಗಲಿ. ಕಲ್ಯಾಣ ಕುಲರಾತ್ರಾಯ ಗಾಮಿದಾರ್ಥ ಪ್ರದಾಯಿನಿ ಶ್ರೀ
ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಮಂಗಲೋ ಮಹಾಗಣಪತಿ ಮಂಗಲೋ ಶ್ರೀ ಸುಬ್ರಹ್ಮಣ್ಯನಿಗೆ ಮಂಗಲೋ ಮಹಾಲಿಂಗೇಶ್ವರನಿಗೆ ಮಂಗಳಂ ಸರ್ವೇಶ್ವರಿಗೆ ಮಂಗಳಂ
ಎಲ್ಲರೂ ಇದ್ದು ಊಟವನ್ನು ಮಾಡಿ ಹೋಗಿ.